ಇನ್ನು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಗರೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ, ಇನ್ನು ರಾಯಚೂರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಳೆಯಿಂದ ಜಲಾವೃತಗೊಳ್ಳುವ ಬಡಾವಣೆಗಳ ಸಮಸ್ಯೆ ನಿವಾರಿಸಲು ತಾಂತ್ರಿಕ ಸಮಿತಿ ರಚಿಸಲು ನಗರಸಭೆ ಸದಸ್ಯ ಜಯಣ್ಣ ಒತ್ತಾಯ. ಕೇಂದ್ರ ಸರ್ಕಾರ ರೂಪಿಸಿದ ಮಸೂದೆಗಳು ಕ್ರಾಂತಿಕಾರಿ ಹೆಜ್ಜೆ, ರೈತರು ಆತಂಕ ಪಡಬೇಕಿಲ್ಲ, ಸಿದ್ದನಗೌಡ ನೆಲಹಾಳ್. ಆಶಾ ಕಾರ್ಯಕರ್ತೆಯರಿಗೆ 12,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮಳೆಯಿಂದ ಬೆಳೆ ಹಾನಿ, ಮನೆಗಳಿಗೆ ಪರಿಹಾರ ನೀಡಲು ಆಗ್ರಹಿಸಿ ಸಿಪಿಐಎಂ ಪ್ರತಿಭಟನೆ. ಬೆಳೆ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ಡಿಎಸ್ಎಸ್ ಪ್ರತಿಭಟನೆ. ದೇವದಾಸಿಯರಿಗೆ ಮನೆ ನಿರ್ಮಾಣ ವಿಳಂಬ, ತ್ವರಿತ ನಿರ್ಮಾಣಕ್ಕೆ ವಿಮೋಚನಾ ಸಂಘ ಆಗ್ರಹ. ಅಶೋಕ್ ಗಸ್ತಿ ನಿಧನಕ್ಕೆ ಸವಿತಾ ಸಮಾಜದಿಂದ ಸಂತಾಪ ಸಭೆ. ಸಮಾಜಕ್ಕೆ ಅಶೋಕ್ ಗಸ್ತಿ ದಾರಿದೀಪ, ವಿಜಯ ಭಾಸ್ಕರ್ ಇಟಗಿ. ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಮನವಿ. ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 115 ಜನರಲ್ಲಿ ಸೋಂಕು ಪತ್ತೆ. ವಾರ್ತೆಗಳ ವಿವರ. ನಗರದಲ್ಲಿ ಮಳೆ ಬಂದರೆ ಜಲಾವೃತಗೊಂಡು ಜನರ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತಿರುವುದನ್ನು ನಿವಾರಿಸಲು ಶಾಶ್ವತ ತಾಂತ್ರಿಕ ಸಲಹಾ ಸಮಿತಿಯನ್ನು ರಚಿಸಲು ಅವಶ್ಯವಾಗಿದೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು. ನಗರದಲ್ಲಿ ಮಳೆ ಬಂದರೆ ಜಲಾವೃತಗೊಂಡು ಜನರು ಬದುಕು ಸಂಕಷ್ಟಕ್ಕೆ ಸಿಲುಕುತ್ತಿರುವುದನ್ನು ನಿವಾರಿಸಲು ಶಾಶ್ವತವಾಗಿ ತಾಂತ್ರಿಕ ಸಲಹಾ ಸಮಿತಿಯನ್ನು ರಚಿಸುವುದು ಅವಶ್ಯಕವಾಗಿದೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ನಗರಸಭೆ ಸೇರಿದಂತೆ ಇತರೆ ಇಲಾಖೆಗಳ ಒಳಗೊಂಡ ತಾಂತ್ರಿಕ ಸಮಿತಿ ರಚಿಸಿ ಮಳೆ ನೀರು ನಿರ್ವಹಣೆಗೆ ವ್ಯವಸ್ಥಿತ ಕಾರ್ಯಯೋಜನೆ ರೂಪಿಸಬೇಕೆಂದರು. ಪ್ರತಿ ಬಾರಿ ಮಳೆ ಬಂದರೂ ಸಿಯಾ ತಲಾಬ್, ನಿರ್ಭಾವಿಗುಂಟ, ಜಲನಾಗರ್ ಸೇರಿದಂತೆ ಅನೇಕ ಬಡಾವಣೆಗಳು ನೀರಿನಿಂದ ಆವೃತವಾಗಿ ಜನರ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಯಂತ್ರಾಂಗ ವ್ಯವಸ್ಥೆಯ ವೈಫಲ್ಯದಿಂದ ಅವ್ಯವಸ್ಥೆ ಜನರು ಎದುರಿಸುವಂತಾಗಿದೆ. ಕೂಲಿಕಾರರು, ಬಡವರೇ ಹೆಚ್ಚಾಗಿ ವಾಸಿಸುವ ಬಡಾವಣೆಗಳಲ್ಲಿ ಮಳೆ ನೀರಿನಿಂದ ಊಟಕ್ಕೂ ಪರಿತಪಿಸುವ, ಮನ ಕಲಕುವ ಸ್ಥಿತಿ ಎದುರಾಗುತ್ತಿದೆ. ಈ ಹಿಂದೆ ಬಗಾದಿ ಗೌತಮ್ ಜಿಲ್ಲಾಧಿಕಾರಿಗಳಾಗಿದ್ದಾಗ ಕರ್ನಾಟಕ ವಿದ್ಯುತ್ ನಿಗಮದ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ 50 ಲಕ್ಷ ರೂಪಾಯಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕೆಪಿಸಿ 30 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. 4 ವರ್ಷ ಕಳೆದರೂ ಟೆಂಡರ್ ಪ್ರಕ್ರಿಯೆ ಅಪೂರ್ಣವಾಗಿ ಉಳಿದಿದ್ದರಿಂದ ಕಾಮಗಾರಿಗಳು ಪ್ರಾರಂಭವಾಗಿಯೇ ಇಲ್ಲ. ಗದ್ವಾಲ್ ರಸ್ತೆಯಿಂದ ಜಲಾಲ್ ನಗರ್, ನಿರ್ಭಾವಿಕುಂಟ, ಸಿಯಾ ತಲಾಬ್ ಮೂಲಕ ಮಂತ್ಲಾಪುರ ಕೆರೆಗೆ ನೀರು ಸೇರುತ್ತದೆ. ಮತ್ತೊಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಬರುವ ನೀರು, ಕೊಳಂಕಿಯಿಂದ ಬರುವ ನೀರು, ಗಂಗಾನಗರ, ವಿಜಯನಗರ ಬಡಾವಣೆಗಳ ನೀರು ಹರಿದು ಬರುತ್ತದೆ. ನಗರಸಭೆ 14ನೇ ಹಣಕಾಸು SFC ಸೇರಿದಂತೆ ವಿವಿಧ ಯೋಜನೆಗಳ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. 8 ತಿಂಗಳ ನಂತರ ಟೆಂಡರ್ ಅವಾರ್ಡ್ ಕಮಿಟಿ ಅನುಮೋದನೆ ನೀಡಿದೆ. 52 ಅಂತರ ರಸ್ತೆಗಳ ಕಾಮಗಾರಿ 14 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಆದರೆ 13 ಕಾಮಗಾರಿಗಳ 6 ಕೋಟಿ 6 ಲಕ್ಷ ಕಾಮಗಾರಿಗಳನ್ನು ಅನುಮೋದನೆ ನೀಡದೇ ಇರುವುದರಿಂದ
2019 ಕಾಮಗಾರಿಗಳು ಇಂದಿಗೂ ನೆನೆಗುದಿಗೆ ಬಿದ್ದಿವೆ. ನಗರಸಭೆ ಮತ್ತು ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ಕಾಳಜಿ ವಹಿಸಿದ್ದರೆ ಕಾಮಗಾರಿಗಳು ನಡೆದು ನೀರಿನ ಸಮಸ್ಯೆ ನಿವಾರಣೆಗೆ ಸಾಧ್ಯವಾಗುತ್ತಿತ್ತು. ಅನುಬಂಧ 1ರಲ್ಲಿ 13 ಕಾಮಗಾರಿ, ಅನುಬಂಧ 2ರಲ್ಲಿ 39 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 10 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮರು ಟೆಂಡರ್ ನಡೆಸಬೇಕಿದೆ. ತಕ್ಷಣವೇ ಟೆಂಡರ್ ಪ್ರಕ್ರಿಯೆ ನಡೆಸಬೇಕು ಎಂದರು. ಪ್ರತಿನಿಧಿ, ನಗರಸಭೆ, ರೆವಿನ್ಯೂ ಡಿಪಾರ್ಟ್ಮೆಂಟು ಇವೆಲ್ಲ ಇಲಾಖೆಗಳ ಸಮನ್ವಯತೆ ಬರುವುದು ಟೆಕ್ನಿಕಲ್ ಕಮಿಟಿಯನ್ನು ಹಾಕಿ ದೂರದೃಷ್ಟಿಯಲ್ಲಿ ಒಂದು ಯೋಜನಾಬದ್ಧವಾದಂತಹ ಒಂದು ರೂಪರೇಷೆಯನ್ನು ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಊರು ಜಲಾವೃತ ಆಗ್ತದೆ. ಈ ಊರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ, ಓಡಲಿಕ್ಕೆ ಸಾಧ್ಯ ಇಲ್ಲ. ಒಂದೆರಡು ರೋಡ್ಗಳು ಬಿಟ್ಟರೆ ಇವತ್ತು ಎಲ್ಲೇ ಹೋಗ್ಲಿ ಮೊನ್ನೆ ಮಳೆಗೆ ಎಲ್ಲಿ ಹೋದ್ರು ಕೊಡುತ್ತೇವೆ, ಎಲ್ಲಿ ಹೋದ್ರು ಕೊಡುತ್ತೇವೆ, ಎಲ್ಲಿ ಹೋದ್ರು ಕೊಡುತ್ತೇವೆ. ಆ ಕಾರಣಕ್ಕಾಗಿ ಮಳೆ ನೀರನ್ನ ವ್ಯವಸ್ಥಿತವಾಗಿ ಒಂದು ಕಡೆ ಮುಟ್ಟಿಸಲು, ನೀವು ಕೆರೆಗೆ ಮುಟ್ಟಿಸಲು ಇವತ್ತು ಪಾಲಿಟೆಕ್ನಿಕ್ ಕಾಲೇಜಿನಿಂದ ಬರುವಂತ ನೀರನ್ನ ನೀಟಾಗಿ ಅದನ್ನ ಯೋಜನಾಬದ್ಧವಾಗಿ ಒಂದು ಪ್ಲಾನಿಂಗ್ ಪ್ರೋಗ್ರಾಮ್ ಮಾಡಿ ಅಸೆಸ್ ಮಾಡಬೇಕು. ಎಷ್ಟು ಮಳೆಯ ಒಂದು ಗಾತ್ರಕ್ಕೆ ತಕ್ಕಂತೆ ಎಷ್ಟು ನೀರು ಬರ್ತದೆ, ಅದು ಕೇವಲ ನಗರಸಭೆಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಇದು ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮಾತ್ರ ಸಾಧ್ಯ ಆಗ್ತದೆ. ಅದನ್ನ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡಿದಾಗ ಆ ನೀರು ನೇರವಾಗಿ ಕೂಡ ಕೆರೆಗೆ ನೀರು ಬೇಕು. ನಮ್ಗೆ ಕೆರೆಗೂ ನೀರು ಬೇಕು. ಕೆರೆಗೆ ನೀರು ಬೇಕು. ನಾವೆಲ್ಲ ಬೋರ್ವೆಲ್ಗಳು, ಟೇಬಲ್, ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಕೆರೆಯಲ್ಲಿ ನೀರು ಇರಬೇಕು. ಕೆರೆಯಲ್ಲಿ ನಮ್ಗಿರುವಂತದ್ದು ಬರೀ ಮನೆ ನೀರೇ. ಮತ್ತೆ ಇದಕ್ಕೆ ನಾವು ಎಡಿಬಿಯಲ್ಲಿ ಅರ್ಧಚಂದ್ರಾಕಾರದಲ್ಲಿ ಯುಜಿಡಿ ಅನ್ನ ಮಾಡಿ ಅದೆಲ್ಲ ಯುಜಿಡಿ ಆ ಏರಿಯಾಗಳ ಸಂಪರ್ಕವನ್ನ ಯುಜಿಡಿ ಸಂಪರ್ಕ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಬೆಟ್ವಲಿಗೆ ಕನೆಕ್ಷನ್ ಮಾಡಿ ಅಂತ ಹೇಳಿ ಒಂದು ಇತ್ತು. ಅದನ್ನು ಸರಿಯಾದ ರೀತಿಯಾಗಿ ಮಾಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಮಾವಿನಕೆರೆ ನೀರು ಕೂಡ ಮನೆವಾಗ್ತಾ ಇದೆ. ಹಾಗೆ ಮತ್ತೆ ಗದ್ವಾಲ್ ರೋಡ್ನಿಂದ ಬರುವಂತ ನೀರು ಅದು ಜಲಾನಗರ ಮುಖಾಂತರ ಸಿಯಾತಲಾಬ್ ಮುಖಾಂತರ ಹೋಗಿ ಆ ಕಡೆ ಮತ್ಸ್ರಾಪುರ ಕೆರೆಗೆ ಹೋಗುವಂತ ನೀರು. ಅದಕ್ಕೂ ಯೋಜನಾಬದ್ಧವಾದಂತ ಆಲೋಚನೆ ನಾವು ಇವತ್ತಿನವರೆಗೂ ಮಾಡಿಲ್ಲ. ಅದೇ ರೀತಿ ವಾರ್ಡ್ ನಂಬರ್ 2ರಲ್ಲಿ ಕೊಳಗಿನಿಂದ ಗುಡ್ಡದಿಂದ ನೀರು ಬರ್ತವೆ. ಗುಡ್ಡದಿಂದ ಬಂದು ಆ ನೀರು ಬಂಡೆ ಹಾಕಿರ್ತಾರೆ. ಆ ಬಂಡೆದ ಮುಖಾಂತರ ಕೆರೆ ಹೋಗ್ಬೇಕು ಅಂತ ಅಲ್ಲಿ ಬಂಡೆ ಕಟ್ ಮಾಡ್ಯಾರ ಕಂಪ್ಲೀಟ್. ಅದಕ್ಕಾಗಿ ಆ ನೀರು ಇಡೀ ಗಂಗಾನಗರ, ವಿಜಯನಗರ ಕಾಲದಲ್ಲಿ ಜಲಾವೃತ ಆಗಿರ್ತದೆ. ಒಂದು ದೊಡ್ಡ ಮಳೆ ಬಂದ ಹೀಗೆ ಸುಮಾರು 14 ಕೋಟಿ ರೂಪಾಯಿ 14 ಫೈನಾನ್ಸ್, SFC ಎಲ್ಲ ಸೇರಿ 14 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಟೆಂಡರ್ ಮಾಡಿದ್ದಾರೆ. ಆಕ್ಷನ್ ಪ್ಲಾನ್ 30/7/2019ರಲ್ಲಿ ಅಪ್ರೂವ್ ಆಗ್ತದೆ. 14/10/2019ರಲ್ಲಿ ಟೆಂಡರ್ ಕರೀತಾರೆ. 30/7/2019ರಲ್ಲಿ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ತದೆ. 14/10/2019ರಲ್ಲಿ ಟೆಂಡರ್ ಕರೀತಾರೆ. ಅದು 8 ತಿಂಗಳ ನಂತರ ಟೆಂಡರ್ ಇವ್ಯಾಲ್ಯೂಯೇಷನ್ ಕಮಿಟಿ ಹೋಗಿ ಅದು 18/6/2020 52 ಕಾಮಗಾರಿಗಳ 14 ಕೋಟಿ ರೂಪಾಯಿಗಳ ವಿವಿಧ ಭಾಗಗಳಲ್ಲಿ ಇರುವಂತಹ ಇಂಟರ್ನಲ್ ರೋಡ್ಗಳು, ಮುಖ್ಯ ರಸ್ತೆಗಳನ್ನು ಸೇರಿಸಿಕೊಂಡು ವಿವಿಧ ರೋಡ್ಗಳು, ಅದು ಸಿಸಿ ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಬೇರೆ ಬೇರೆ ರಸ್ತೆಗಳಿಗೆ ಇದರಲ್ಲಿ ಹಣವನ್ನ ಕಾಯ್ದಿರಿಸಿದ್ದಾರೆ. 14 ಕೋಟಿ ರೂಪಾಯಿ. ಟೆಂಡರ್ ಇವ್ಯಾಲ್ಯೂಯೇಷನ್ ಕಮಿಟಿ ಅವುಗಳನ್ನ ಪರಿಶೀಲಿಸುತ್ತದೆ. 18/6/2020
ಅದರಲ್ಲಿ 6 ಕೋಟಿ ರೂಪಾಯಿಗಳ 6 ಕೋಟಿ 6 ಲಕ್ಷ 6 ಕೋಟಿ 6 ಲಕ್ಷ ರೂಪಾಯಿಗಳ 13 ಕಾಮಗಾರಿಗಳನ್ನು ಅನುಮೋದಿಸ್ತಾರೆ. ಅನುಬಂಧ 1, ಅನುಬಂಧ 2 ಅಂತ ಬರ್ತಾರೆ. ಅನುಬಂಧ 1ರಲ್ಲಿ 6 ಕೋಟಿ 6 ಲಕ್ಷ 13 ಕಾಮಗಾರಿ ಅದನ್ನು ಅನುಮೋದಿಸ್ತಾರೆ. ಅವರು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಅವರು, ಹೆಡೆಡ್ ಬೈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ದಿ DUDC. ಮತ್ತೆ ಅನುಬಂಧ 2ರಲ್ಲಿ ಉಳಿದ 10 ಕೋಟಿ ರೂಪಾಯಿಗಳಲ್ಲಿ 39 ಕಾಮಗಾರಿಗಳು ತಾಂತ್ರಿಕವಾಗಿ ಸರಿಯಾದ ರೀತಿಯಲ್ಲಿ ಗುತ್ತೇದಾರರು ತಾಂತ್ರಿಕ ಅರ್ಹತೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಲ್ಲಿಸದೇ ಇರುವುದರಿಂದ ಗುತ್ತೇದಾರರು ತಾಂತ್ರಿಕ ಅರ್ಹತೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಲ್ಲಿಸದೇ ಇರುವುದರಿಂದ ಅನರ್ಹಗೊಂಡಿರ್ತಾರೆ ಅಂತೇಳಿ 39 ಕಾಮಗಾರಿಗಳನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಟೆಂಡರ್ಸ್ ರೀಕಾಲ್ ಮಾಡಲಿಕ್ಕೆ ಅವರು ರೆಕಮೆಂಡ್ ಮಾಡ್ತಾರೆ. ಆದರೆ ಕ್ವಾಂಟಿಟಿ ವೈಸ್ ವರ್ಡನ್ ಇಲ್ಲ ಅಂತ ಹೇಳಿ ಹೇಳಿ ನಿಮ್ಮ ಪ್ರಶ್ನೆ ಏನು? 39 ಕಾಮಗಾರಿಗಳಿಗೆ ಕ್ವಾಂಟಿಟಿ ವೈಸ್ ವರ್ಡನ್ ಹಚ್ಚಿದ ಗುತ್ತೇದಾರಗಳು ಅಂತೇಳಿ 18/6/2020 ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಹೆಡೆಡ್ ಬೈ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ದಿ DUDC ಅವರು ಪರಿಶೀಲಿಸ್ತಾರೆ. 30 ಕಾಮಗಾರಿಗಳನ್ನ ರೀಕಾಲ್ಗೆ ಅವರು ರೆಕಮೆಂಡ್ ಮಾಡ್ತಾರೆ. ನೀವು ಕ್ಯಾನ್ಸಲ್ ಮಾಡಿ ರೀಕಾಲ್ ಮಾಡಿ ಅಂತ. ಇವ್ಯಾಲ್ಯೂಯೇಷನ್ ಟೆಕ್ನಿಕಲ್ ಕಮಿಟಿ ಹೆಡೆಡ್ ಬೈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಪ್ರತಿನಿಧಿ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಕೈಗೆತ್ತಿಕೊಳ್ಳದೇ ಇರುವುದರಿಂದ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. ಒಳಚರಂಡಿ ಕಾಮಗಾರಿ ಗುತ್ತಿಗೆ ಏಜೆನ್ಸಿ ವೈಫಲ್ಯದಿಂದ ವಿಫಲವಾಗಿವೆ. ಈ ಹಿಂದೆ ನಗರಾಭಿವೃದ್ಧಿ ಸಚಿವರಾದ ನಡೆಸಿದ ಪ್ರಾದೇಶಿಕ ಮಟ್ಟದ ಸಭೆಯಲ್ಲಿ ಸಚಿವರ ಗಮನಕ್ಕೂ ತರಲಾಗಿದೆ. 24 ಗಂಟೆ ಕುಡಿಯುವ ನೀರಿನ ಯೋಜನೆಯಡಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿ ನಿರ್ವಹಿಸುವುದು ಸಮಸ್ಯೆಗೆ ಕಾರಣವಾಗಿದೆ. ರಾಜ್ ಕಾಲುವೆ ಒತ್ತುವರಿ ಸೇರಿದಂತೆ ಅನೇಕ ಸಮಸ್ಯೆಗಳಿರುವುದು ನಿಜ. ಆದರೆ ಇಡೀ ವ್ಯವಸ್ಥೆಯೇ ಲೋಪಕ್ಕೆ ಹೊಣೆ ಹೊರಬೇಕಿದೆ. ಕೇವಲ ಒಂದು ಪಕ್ಷ ಮಾತ್ರ ಲೋಪಗಳಿಗೆ ಹೊಣೆಯಾಗದು. ವ್ಯವಸ್ಥೆಯಲ್ಲಿರುವ ಎಲ್ಲರೂ ಹೊಣೆಗಾರರೇ ಎಂದರು. ನಗರದಲ್ಲಿ ಮಳೆಗಾಲ ಬಂದರೆ ಎದುರಾಗುವ ಸಮಸ್ಯೆಗಳ ನಿರ್ವಹಣೆ ತಾಂತ್ರಿಕ ಸಮಿತಿ ರಚನೆ ಸೇರಿದಂತೆ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡುವುದಾಗಿ ಹೇಳಿದರು. ಈ ರೀತಿ ಮೊದಲೇ ನಮ್ಮ ಮಳೆ ಬಂದಿರುವಂತದ್ದು ಮತ್ತು ಇದು ಕೊಡುವ ಇದು ನಿರಂತರವಾದಂತ ನಿಸರ್ಗವಾಗಿ ಬಂದಿರುವಂತ ಕ್ರಿಯೆ. ಮಳೆನೂ ಬರ್ತದೆ, ಬಿಸಿಲು ಬರ್ತದೆ, ಚಳಿ ಬರ್ತದೆ. ಆದರೆ ಎಲ್ಲೋ ಒಂದು ಯಂತ್ರಾಂಗ ಸಿಸ್ಟಮ್ ಏನಂತ ಹೇಳಿದ್ರೆ ಆ ಯಂತ್ರಾಂಗಕ್ಕೆ ಒಂದು ರೀತಿ ದೃಷ್ಟಿಕೋನ ಇಲ್ಲ, ದೂರದೃಷ್ಟಿಯಿಂದ. ನಾನು ನಗರಸಭೆ ಸದಸ್ಯರಾಗಿ 5 ಸಲ ಇರ್ಬೋದು. ಸಿಸ್ಟಮ್ ಆಗಿ ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ವಿ. ಒಂದು ರೀತಿ ಒಂದು ವ್ಯವಸ್ಥಿತವಾದಂಥ ಶಾಶ್ವತವಾದಂಥ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಒಂದು ನೋವು ಅನಿಸ್ತದೆ. ಅಲ್ಲಿ ಜನ ನೋಡಿದಾಗ ಅವರ ಮನೆಗಳ ಹೋಟೆಲ್ ಮುಂದುವರಿದು ದವಸಧಾನ್ಯಗಳು ಮಳೆಗೆ ತೊಳೆದೋಗಿದ್ದು, ಕೆಲವು ಮಕ್ಕಳು ಕೂಡ ಊಟಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೇಳಿ ಅಲ್ಲಿಂದ ನಾವು ನೀರು ನಾವು ಕೊಡ್ತೇವೆ ಹೋಗಿ ಜನ
ಜಲಾನಗರದಲ್ಲಿ ನಾನು ಉಪಾಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಒಂದು ರಕ್ಷಣಾ ಬೋರ್ಡ್ ಅಂತ ಕೇಳಿ ಆ ಭಗವಾನ್ ರಸ್ತೆ ಪೂರಕ ನೀರುಗಳನ್ನು ಬಂದು ಸುಮಾರು 100-150 ಮನೆಗಳು ಅಲ್ಲಿ ನೀರು ಹೋಗ್ತಾವ ಮತ್ತು ನೀರು ಹೋಗ್ತಾವ ಕೆಲವು ತಾಸುಗಳ ನಂತರ ಅಲ್ಲಿ ಶಾಶ್ವತವಾಗಿ ಅವರಿಗೆ ಸ್ನಾನಕ್ಕೆ ಮಳೆ ನೀರು ಚಲನೆ ರಾಜಕಾರಣ ಏನಂತೀವಿ ಅದರ ಬೇಡಿಕೆ ಇದೆ. ಇಲ್ಲಿ ಸಿಯಾಟಲ್ನಲ್ಲಿ ಸ್ಥಳದ ಬೇಡಿಕೆ ಇದೆ, ಸ್ಥಳಾಂತರದ ಬೇಡಿಕೆ ಇದೆ. ಅಲ್ಲಿ ಜಲಾನಗರದಲ್ಲಿ ಸ್ಥಾನಾಂತರಕ್ಕೆ ರಾಜಕಾರಣಗಳನ್ನ ಮಾಡ್ಕೊಂಡು ಕೂಡ ಏನೋ ಬೇಡ ರಾಜಕಾರಣ ಮಾಡಿದ್ರೆ ಸಾಕು. ನಮಗೆ ಮನೆಗಳೆಲ್ಲ ಇದ್ದಿದ್ರಲ್ಲಿ ಚೆನ್ನಾಗಿ ಅಲ್ಪ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ಆದರೆ ಮುಂದೆ ರಾಜಕಾರಣ ಬಿಟ್ಟಿದ್ರೆ ಆ ಜನ ಮಳೆ ನೀರಿನಿಂದ ಪಾರ. ಹಾಗೆ ನಾವು ಜಸ್ಕಾಂ ಬಂದ್ವಿ. ಜಸ್ಕಾಂಗೆ ಯಾಕೆ ಬರಬೇಕಾಯಿತು? ಜಸ್ಕಾಂ ಇಸ್ ಅ ಪಬ್ಲಿಕ್ ಯುಟಿಲಿಟಿ ಆಫೀಸ್. ನೂರಾರು ಟ್ರಾನ್ಸ್ಫಾರ್ಮರ್ಗಳು ಎರಡು ಕಾರಣಗಳು. ನೀರಿನಲ್ಲಿ ನೀರು ಬೇಕಿತ್ತು, ಟ್ರಾನ್ಸ್ಫಾರ್ಮರ್ಗಳು ನೀರಿನಲ್ಲಿ ಬಂದಿದ್ದು. ಅದಕ್ಕೆ ಗಾಳಿನಗರದಿಂದ ಒಂದು ಡ್ರೈನ್ ಬರ್ತದೆ. ಆ ಡ್ರೈನ್ ಜಸ್ಕಾಂ ಒಳಗಿನಿಂದ ಬಂದು ಕರ್ನಾಟಕಕ್ಕೆ ಸಂಪರ್ಕ ಆಗಿದೆ. ಒಂದು ವೇಳೆ ಆ ಗಾಂಧಿನಗರದ ಡ್ರೈನ್ ಔಟ್ಸೈಡ್ ಆಫ್ ದಿ ಗಾಂಧಿನಗರ ಅಥವಾ ಔಟ್ಸೈಡ್ ಆಫ್ ದಿ ಜಸ್ಕಾಂ ಗಾಂಧಿನಗರ ರೋಡ್ನಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಟಿಪ್ಪು ಸುಲ್ತಾನ್ ಏನು ಕಲ್ವಟ್ಟಿದೆ ಆ ಸೇತುವೆ ಬಂಧಕಕ್ಕೆ ಕೊಟ್ಟರೆ ಒಂದಿಷ್ಟು ಆದರೂ ಕೂಡ ಅಲ್ಲಿ ಆ ಜಸ್ಕಾಂ ಆಫೀಸು ಇಂಥ ಪರಿಸ್ಥಿತಿ ಬಂದಾಗ, ಇಂಥ ಮಳೆಯ ಪರಿಸ್ಥಿತಿ ಬಂದಾಗ ಅವರ ಟ್ರಾನ್ಸ್ಫರ್ ಕಚೇರಿ ಅವೆಲ್ಲವೂ ಕೂಡ ಈ 6 ಕೋಟಿ ಕಾಮಗಾರಿಗಳು ಅಪ್ರೂವ್ ಮಾಡಿದ ಕಾಮಗಾರಿಗಳು ಕೂಡ ವರ್ಕ್ ಆರ್ಡರ್ ಕೊಟ್ಟಿದೆ. ಏನು 13 ಕಾಮಗಾರಿಗಳು 6 ಕೋಟಿ 6 ಲಕ್ಷ ಅಂದಾಜು ವೆಚ್ಚದಲ್ಲಿ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಏನು ಅಪ್ರೂವ್ ಮಾಡ್ತಾರ ಅದಕ್ಕೂ ಕೂಡ ಇವತ್ತಿನವರೆಗೂ ನಾನು ಕ್ರಾಸ್ ಚೆಕ್ ಮಾಡಿದಾಗ ಲೆಟರ್ ಆಫ್ ಎಕ್ಸೆಪ್ಟೆನ್ಸ್ ಕೇಳಿದ್ರೆ ಇನ್ನು ವರ್ಕ್ ಆರ್ಡರ್ ನಾಟ್ ಎಟ್ ಇಶ್ಯೂ. 10 ಕೋಟಿ ರೂಪಾಯಿಗಳಿಗೆ ಈಗ ರೀಕಾಲ್ ಮಾಡಬೇಕು. ಒಂದು ವೇಳೆ 16 ಕೋಟಿ ರೂಪಾಯಿಗಳ ಕಾಮಗಾರಿಗಳು ರಾಯಚೂರು ನಗರದ 35 ವಾರ್ಡ್ಗಳಲ್ಲಿ ಆಂತರಿಕವಾದಂತಹ ರಸ್ತೆಗಳ ಇಂಪ್ರೂವ್ಮೆಂಟ್ ಇದೆ. ಸಾಕಷ್ಟು ಆಗಿನ ನಗರಸಭಾ ಸದಸ್ಯರು ಇದಕ್ಕೆ ಪ್ರಸ್ತಾವ. ಕೆ ಶಾಂತಪ್ಪ ಮಾತನಾಡಿ, ಹಿಂದೆ ಆಗಿರುವ ಲೋಪಗಳನ್ನು ಚರ್ಚಿಸದೆ ಮುಂದಾಗುವ ಅಭಿವೃದ್ಧಿಗೆ ಕ್ರಮ ವಹಿಸುವ ಅವಶ್ಯಕತೆ ಇದೆ. ಹಿಂದಿನಿಂದಲೂ ಮಳೆ ಅವಾಂತರ ನಡೆಯುತ್ತಲೇ ಬಂದಿದೆ. ವ್ಯವಸ್ಥಿತವಾದ ಯೋಜನೆ ರೂಪಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು. ಅದು ಶಾಶ್ವತವಾಗಿ ಆಗಬೇಕು. ಮುಂದೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಕೂಡ ಮುಂದೆ ಈ ಹಿಂದೆ ಕೂಡ ನಾವು ಕೂಡ ಯೋಚನೆ ಎಷ್ಟು ಮಾಡ್ಲಿಕ್ಕೆ ಕೂಡ ಆಗಿಲ್ಲ ಅಂತ ಹೇಳಿ ಮಾಡಬಾರ್ದ. ಈಗ ದೂರದೃಷ್ಟಿಯಿಂದ ಕೆಲವೊಂದು ರಸ್ತೆಗಳು ಸ್ಟೇಷನ್ ರಸ್ತೆಗಳಾದವು, ಅಲ್ಲಿಂದ ಗಲ್ ಸರ್ಕಲ್ ಇಂದ ಆರ್ಟಿಒ ಸರ್ಕಲ್ ವರೆಗಾದವು, ಬಸವೇಶ್ವರ ಸರ್ಕಲ್ ಇಂದ ಅಲ್ಲಿ ಅಸ್ಕ್ಯಾಳ್ವರೆಗಾದವು. ಕೆಲವೊಂದು ಮಧ್ಯದಲ್ಲಿ ದೊಡ್ಡ ಪೈಪ್ ಹೋಗಿತ್ತು, ಇಲ್ಲಿ ಪುನಃ ಹೊಡಿತಿತ್ತು ಅದು ನಗರಸಭೆಯಿಂದ. ಅದು ಒಂದು ಸಪರೇಟ್ ಅನುದಾನ ತಂದು ಸೈಡ್ಗೆ ಆಗಿದೆ. ಅದು ಕೆಲವೊಂದು ದೂರ ಆದ್ರೆ ಒಂದು ನಿಮಿಷ ಹಾಗೇನ್ ಹೇಳ್ತಾ ಇದೀವಿ ಅಂದ್ರೆ ಶಾಶ್ವತವಾಗಿ ಮಳೆಗೆ ಸಂಬಂಧಪಟ್ಟಂತೆ ನೀರೇನು ಬರ್ತಾ ಇದ್ದಾವೆ. ಒಂದು ಕಾಕಿ ಸೆರವಿನಿಂದ ಗದ್ವಾಲ್ ರೋಡ್ಲಿಂದ ಸಿಯಾ ತಲಾಬ್ ನೀರ್ಬಾಯ್ಕೊಂಡ್ಲಿಂದ ಮಂಚಲಾಪುರ್ಗೆ ಹೋಗ್ತಾವೆ. ಅದಕ್ಕೆ ಶಾಶ್ವತವಾಗಿ ಒಂದು ಈಗ ಇದ್ದಂತ ವ್ಯವಸ್ಥೆ ಶಾಸಕರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಗರಸಭೆನ 2 ವರ್ಷ ಆಯ್ತು ಇನ್ನ ಬಂದಿಲ್ಲ. ಅದ್ರ ಬೇಡ ಇಲ್ಲ. ಸದ್ಯ ಇದ್ದಂತ ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರನ್ನ ಮಾಡ್ಬೇಕಲ್ಲ. ಈಗ ಇದು ಕೂಡ ಸತ್ಯನಾಥ ಕಾಲೋನಿಯಿಂದ ಇದೆಲ್ಲ ಬರ್ತಲ್ಲ, ಇದು ಕೂಡ ಮಾಡ್ಬೇಕಲ್ಲ. ನಾವು ಒಟ್ಟಾರೆ ರಾಷ್ಟ್ರಗಳು ಕೂಡ ನೀವೇ ಬರ್ದಿರಿ. ಆವಾಗಿನ ಇದೇ ಕ್ವಶನ್ ನೀವು ಕೇಳಿರಿ. ಇದೇ ಕ್ವಶನ್ ನಾವು ಮೊದಲು ಆವಾಗ ಕೂಡ ನಮ್ಮ ಲೀಡರ್ಗಳು ಕೊಟ್ಟಾರ. ನೀವು ಚೇಂಜ್ ಆಗಿಲ್ಲ.
ನಾವು ಚೇಂಜ್ ಆಗಿಲ್ಲ. ನೀವು ಹೇಳ್ತಾ ಇದ್ದೀರಿ, ನಾವು ಹೇಳ್ತಾ ಇದ್ದೀವಿ. ಈಗಲೂ ಕೂಡ ನೀವೇ ಇದ್ದೀರಿ, ನಾವಿದ್ದೀವಿ, ಆಡಳಿತ ಪಕ್ಷ ಇದೆ. ನಾವು ಸಿಸ್ಟಮ್ ಕೇಳಿರಲಿಲ್ಲ. ಸಿಸ್ಟಮ್ ನಾವ್ ಈಗಿರ್ಲಿಕ್ಕಿಲ್ಲ. ಸಿಸ್ಟಮ್ ಇನ್ನೊಬ್ರ ಅವ್ರು ಮಾಡಬಾರ್ದ? ಯಾಕಂತಂದ್ರೆ ಜಿಲ್ಲಾ ಆಡಳಿತ ರಾಜ್ಯ ನಡೆಸುವಂತ ಬಿಜೆಪಿ ಪಕ್ಷ ಇಲ್ಲಿ ಶಾಸಕರು. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಜಿ ಶಿವಮೂರ್ತಿ, ಅಬ್ದುಲ್ ಕರೀಂ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಪ್ರಮುಖ ಮಸೂದೆಗಳನ್ನು ಜಾರಿಗೊಳಿಸುವ ಮೂಲಕ ರೈತರ ಕಲ್ಯಾಣ ಚಿಂತನೆ ನಡೆಸಿರುವುದು ಅಭಿನಂದನಾರ್ಹ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆಲಹಾಳ್ ಹೇಳಿದರು. ಕೇಂದ್ರ ಸರ್ಕಾರ ಪ್ರಮುಖ ಮಸೂದೆಗಳನ್ನು ಜಾರಿಗೊಳಿಸುವ ಮೂಲಕ ರೈತರ ಕಲ್ಯಾಣದ ಚಿಂತನೆ ನಡೆಸಿರುವುದು ಅಭಿನಂದನವೆಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆಲಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆಯಿಂದಾಗಿ ರೈತರ ಬೆಳೆ ಬೆಳೆದ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ದೊರೆಯುವ ಜೊತೆಗೆ ಸ್ಪರ್ಧಾತ್ಮಕ ಬೆಲೆ ಪಡೆಯಲು ಸಹಕಾರಿಯಾಗಿದೆ. ಅಂತಾರಾಜ್ಯ ರಾಜ್ಯದೊಳಗೆ ಎಲ್ಲೆಂದರಲ್ಲಿ ಮಾರಾಟಕ್ಕೆ ಅವಕಾಶ ದೊರೆಯುವುದರಿಂದ ರೈತರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿಕೊಳ್ಳಬಹುದಾಗಿದೆ. ರೈತರ ಕಲ್ಯಾಣ ಮತ್ತು ರಕ್ಷಣೆ, ಬೆಳೆ ಭರವಸೆ ಮತ್ತು ಸೇವಾ ಒಪ್ಪಂದ ಮಸೂದೆ ಮೂಲಕ ಉದ್ಯಮ ಸಂಸ್ಥೆಗಳು, ಸಗಟು ವ್ಯಾಪಾರಿಗಳು, ರಫ್ತುದಾರರು, ಚಿಲ್ಲರೆ ವ್ಯಾಪಾರಿಗಳೊಂದಿಗೆ ರೈತರು ನಡೆಸುವ ವ್ಯವಹಾರ ಭದ್ರತೆ ಪ್ರೋತ್ಸಾಹ ನೀಡುವ ಕ್ರಮಗಳನ್ನು ಅಳವಡಿಸಲಾಗಿದೆ. ಒಪ್ಪಂದ ಕೃಷಿಯಿಂದ ರಕ್ಷಿಸಲು ರಾಷ್ಟ್ರೀಯ ಚೌಕಟ್ಟು ನಿರ್ಮಿಸುವ ಉದ್ದೇಶ ಕೇಂದ್ರ ಸರ್ಕಾರ ಹೊಂದಿದೆ ಎಂದರು. ಹೊಸ ಮಸೂದೆಗಳು ರೈತರು ಆತಂಕ ಪಡುವ ಅಗತ್ಯವಿಲ್ಲ. ಕನಿಷ್ಠ ಬೆಂಬಲ ಬೆಲೆ ದರ ವ್ಯವಸ್ಥೆಯು ರದ್ದಾಗುವುದಿಲ್ಲ. ಹೆಚ್ಚುವರಿ ಇಳುವರಿ ಬೆಳೆದ ರೈತರಿಗೆ ಲಾಭವಾದರೆ ಪ್ರೇರಣೆಯಾಗಿ ರೈತರ ಆದಾಯ ಹೆಚ್ಚಳವಾಗಲಿದೆ ಎಂದರು. ಮಧ್ಯವರ್ತಿಗಳ ಹಾವಳಿ, ವಂಚನೆ ಇಲ್ಲದೆ ರೈತರು ಬೆಳೆದ ಬೆಳೆ ಮಾರಾಟಕ್ಕೆ ಮುಕ್ತ ಅವಕಾಶ ದೊರೆಯಲಿದೆ. ಕಳೆದ 70 ವರ್ಷಗಳಲ್ಲಿ ರೈತರಿಗೆ ದೊರೆಯದೇ ಇರುವ ವ್ಯಾಪಾರ ಸ್ವಾತಂತ್ರ್ಯವನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿದೆ. ಆದರೆ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತಿಸುತ್ತಿವೆ. ಕಾಂಗ್ರೆಸ್ ಪಕ್ಷ 2019 ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಎಪಿಎಂಸಿ ಖಾಸಗೀಕರಣ ಕುರಿತು ಭರವಸೆ ನೀಡಿದೆ. ಆದರೆ ಮಸೂದೆ ಜಾರಿಗೊಳಿಸದೆ ವಿರೋಧಿಸುತ್ತಿದೆ. ಈ ಹಿಂದಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಇವರು ಅನೇಕ ಸಂದರ್ಭದಲ್ಲಿ ಕೃಷಿ ಮಸೂದೆ ಕುರಿತು ಪ್ರಸ್ತಾಪಿಸಿದ್ದರು. ರೈತರನ್ನು ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ಅನೇಕ ಪ್ರತಿಪಕ್ಷಗಳು ಮಾಡುತ್ತಿವೆ. ಮಸೂದೆಗಳಿಂದ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗುವುದಿಲ್ಲ ಎಂದರು. ಹೊಸ ಮಸೂದೆಗಳಿಂದ ಕೃಷಿಯಲ್ಲಿ ಕ್ರಾಂತಿಯಾಗಲು ಕಾರಣವಾಗಿದೆ ಎಂದರು. ರೈತರಿಗೆ ಮುಕ್ತವಾಗಿ ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನು ತಾವು ಯಾವಾಗ ಬೇಕಾದರೂ ಮಾರುವ ಸ್ವಾತಂತ್ರ್ಯವನ್ನ ಈ ಮೋದಿ ಸರ್ಕಾರ ರೈತರಿಗೆ ಕೊಡುವ ಮೂಲಕದಲ್ಲಿ ಈ ಒಂದು ಅದರ ಜೊತೆಗೆ ಈಗೇನು ನಾವು ಫಾರ್ಮರ್ಸ್ ಪ್ರೊಡ್ಯೂಸ್ ಮತ್ತು ಟ್ರೇಡ್ ಅಂಡ್ ಕಾಮರ್ಸ್ ನಲ್ಲಿ ಒಬ್ಬ ರೈತ ತಾನು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನ ಕೇವಲ ಎಪಿಎಂಸಿ ಮೂಲಕನೇ ಮಾರಬೇಕು, ಬೇರೆ ಆಯ್ಕೆಗಳೇ ಇರಲಿಲ್ಲ. ಈ ಇದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ಅಲ್ಲಿ ನಡೀತಕ್ಕಂಥ ಮಧ್ಯವರ್ತಿಗಳ ಶೋಷಣೆ ಮತ್ತು ಕಮಿಷನ್ ರಾಜು ಮತ್ತೆ ಮಾರ್ಕೆಟ್ ಫೀಸು ಈ ಎಲ್ಲ ತೊಂದರೆಗಳಿಂದ ಇವತ್ತು ರೈತ ತನ್ನ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿತ್ತು ಉತ್ಪಾದನೆಗಿಂತಲೂ ನಿಗದಿತವಾಗಿ ಕಾನೂನು ನಿರೀಕ್ಷೆ ಮಾಡಿದಂತಹ ಲಾಭ ಕೃಷಿಯಲ್ಲಿ ಅಥವಾ ಕೃಷಿ ಉತ್ಪನ್ನದಲ್ಲಿ ಸಿಗದೆ ಇಲ್ಲಿವರೆಗೂ ಕೂಡ ತೊಂದರೆಯನ್ನು ಅನುಭವಿಸುವುದು ತಮ್ಮೆಲ್ಲರಿಗೂ ಗಮನಕ್ಕಿದೆ. ಈಗ ಈ ಕಾನೂನಿನಿಂದ ಈ ಒಂದು ಟ್ರೇಡ್ ಮತ್ತು ಕಾಮರ್ಸ್ ನಿಂದ ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ ಅಂತಂದ್ರೆ ಎಪಿಎಂಸಿ ಅಲ್ಲದೆ ಮುಕ್ತ ಮಾರುಕಟ್ಟೆಯಲ್ಲಿ ತನಗೆ ಇಷ್ಟವಾದಂತಹ ಒಂದು ಬೇಡಿಕೆ ಬಂದ ಕಡೆ ಮಾರತಕ್ಕಂಥ ಮತ್ತು ಭಾರತದ ಯಾವುದೇ ಭಾಗದಲ್ಲಿ ತಾನು ಆನ್ಲೈನ್ ಮೂಲಕ ಮಾಡಬಹುದು. ಈ ವ್ಯವಸ್ಥೆ ಮಾಡೋದ್ರ ಮೂಲಕನೇ ಇವತ್ತಿನ 2 ಆಯ್ಕೆಗಳು ಮತ್ತು ಇನ್ನೊಂದು ಸರ್ಕಾರದ ಭದ್ರತೆ ಏನಿದೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಸರ್ಕಾರ ಖರೀದಿ ಖಾತೆಗಳನ್ನ ಯಾವತ್ತೂ ಕೊಟ್ಟಿದೆ. ಅದು ವಿಶೇಷವಾಗಿ ಮೋದಿ ಸರ್ಕಾರ ಬಂದಲ್ಲಿ ರೈತರ ಉತ್ಪನ್ನಗಳನ್ನ ಖರೀದಿ ಕೇಂದ್ರ ಯಥಾವತ್ತಾಗಿ ಮತ್ತು ಕಪ್ಪು ದಾರದಲ್ಲಿ ನಡೆದಿರ್ತಕ್ಕಂಥ ಉದಾಹರಣೆ ತಮ್ಮ ಕಂಡು ಬಂದಿದೆ. ಹೀಗಾಗಿ ಮೊದಲು ಎಪಿಎಂಸಿಯಲ್ಲಿ ಮಾತ್ರ ಮಾರ್ಕೆಟ್ಗೆ ಸಾಧ್ಯ ಇರ್ತಕ್ಕಂಥ ಒಂದು ರೈತರ ಉತ್ಪನ್ನಗಳಿಗೆ ಈಗ ಆನ್ಲೈನ್ ಮೂಲಕ ತಾನು ಓಪನ್ ಮಾರ್ಕೆಟ್ ಮಾರುವ ಒಂದು ಅವಕಾಶ ಮತ್ತು MSP ಬೆಂಬಲ ಬೆಲೆಯಲ್ಲಿ ಸರ್ಕಾರಕ್ಕೂ ಕೊಡ್ತಕ್ಕಂಥ ಅವಕಾಶ ಹಾಗೆಯೇ ಜೊತೆಗೆ ರಾಜ್ಯ ಸರ್ಕಾರದ ಒಂದು ಕಾಯ್ದೆಯಲ್ಲಿ ಒಳಪಡತಕ್ಕಂಥ ಎಪಿಎಂಸಿ ಕೂಡ ತಾನು ಬೇಡಿಕೆ ಎಲ್ಲಿದೆ ಎಪಿಎಂಸಿ ಮಾರ್ಕೆಟ್ ಹೆಚ್ಚು ಬೆಲೆ ಹೆಚ್ಚಿತ್ತಂದ್ರೆ ಅಲ್ಲಿ ಮಾರಬಹುದು ಅಥವಾ ಆನ್ಲೈನ್ ಮೂಲಕ ಮಾರಬಹುದು ಅಥವಾ ಇವೆರಡೂ ಕೂಡ ಮಾರ್ಕೆಟ್ ನಲ್ಲಿ ಕಡಿಮೆ ಇತ್ತು, ಪೂರೈಕೆ ಹೆಚ್ಚಾಗಿತ್ತು, ಉತ್ಪಾದನೆ ಹೆಚ್ಚಾಗಿ ಬೆಲೆಯನ್ನು ಕುಸಿತಾ ಇತ್ತು ಅಂತಂದ್ರೆ ಅದು ಸರ್ಕಾರದ ಬೆಲೆಯಲ್ಲಿ ಸರ್ಕಾರದ ಒಂದು ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಒಂದು ಸ್ವಾತಂತ್ರ್ಯವನ್ನು ಇವತ್ತು ರೈತರಿಗೆ ಮೋದಿ ಸರ್ಕಾರ ಒಂದು ಐತಿಹಾಸಿಕವಾದಂತಹ ನಿರ್ಣಯವನ್ನು ತಗೊಳ್ಳುವ ಮೂಲಕ ಇವತ್ತು 70 ವರ್ಷದಿಂದ ಇವತ್ತು ನಮ್ಮ ರೈತರಿಗೆ ಸ್ವಾತಂತ್ರ್ಯದ ನಂತರದಲ್ಲಿ ಮಾರುವ ಸ್ವಾತಂತ್ರ್ಯವನ್ನು ಸಿಗದೆ ಯಾವುದೋ ಒಂದು ಎಪಿಎಂಸಿಯ ಕೃಷಿಯಲ್ಲಿ ಮಧ್ಯವರ್ತಿಗಳ ಒಂದು ಶೋಷಣೆಯಲ್ಲಿ ಬರತಕ್ಕಂಥ ಕೆಟ್ಟ ವ್ಯವಸ್ಥೆಯಿಂದ ಮುಕ್ತಗೊಳಿಸತಕ್ಕಂಥ ಒಂದು ಉದಾತ್ತವಾದಂತಹ ಮತ್ತು ಉನ್ನತವಾಗಿ ಬೇಕು.
ಮುಕ್ತ ಅವಕಾಶ ಅಂದ್ರೆ ಏನಂದ್ರೆ ಎಲ್ಲರೂ ಮಾಡೋಂತ ಎಲ್ಲರೂ ಮಾಡೋ ಇದೆ ಸರ್. ಎಪಿಎಂಸಿ ರಾಜಕಾರಣಿ ಬರ್ತಕ್ಕಂಥ ಬರೋದಿಲ್ಲ ಸರ್. ಅದನ್ನು ನಾವು ಡಿಸ್ಟರ್ಬ್ ಮಾಡೇ ಇಲ್ಲ ಕೇಂದ್ರ ಸರ್ಕಾರದ ಯಾವುದೇ ಕಾನೂನು. ರೈತರು ಎಲ್ಲಾದ್ರೂ ಮಾಡ್ಕೋಬೇಕಂದ್ರೆ ಯಾವ ಇದರಲ್ಲಿ ಅಗತ್ಯದಲ್ಲಿ ಅಂದ್ರೆ ಕಾಂಟ್ಯಾಕ್ಟ್ ಅಗ್ರಿಕಲ್ಚರ್ ಏನಿದೆ ಕೃಷಿ ರೈತರು ಒಂದು ಹೋರಾಟ ಕಂಪನಿಗಳು ಬಂದು ನೇರವಾಗಿ 50 ಜನ 12 ರೈತರನ್ನ 50 ಜನರು ಕೂಡಿಸಿ ಅವ್ರು ಹೊರಗೆ ತಗೊಂಡ್ರೆ ರೈತ ಉಳಿದಲ್ಲಿ ಕಳಿಸಿ. ಇನ್ನೊಂದು ನಾನು ಇನ್ನೂ ಆ ವಿಷಯಕ್ಕೆ ಹೋಗಿಲ್ಲ. ಇನ್ನು ಎರಡನೇ ಹೇಳಿದ ತಕ್ಷಣ ನಾನು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಯಾಕಂದ್ರೆ ಇದು ಮೊದಲನೇದು ಮುಕ್ತವಾದಂತಹ ಮಾರಾಟ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ರೈತರಿಗೆ ಮಾನವ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಮತ್ತು ಎರಡನೇದು ಸರ್ವಿಸಸ್ ಆಕ್ಟ್ ಅನ್ನ ಹೇಳ್ತೇನೆ. ನೀವೇನೆಲ್ಲ ನೀರು ಬಳಸಿರ್ತೀವಿ. ಹೌದು, ನೀವು ಮುಕ್ತ ಮಾರುಕಟ್ಟೆ ಬಂದು ರೈತರು ಯಾರೋ ವರ್ಷಕ್ಕೆ ಬಂದು ನಿಮಗೆ ಡೈರೆಕ್ಟ್ ಆಗಿ ನೀವು ರೊಕ್ಕ ಕೊಟ್ಟು ಖರೀದಿ ಮಾಡ್ತಿದ್ದೀರಿ ಭಾವಿಸ್ತೀವಿ. ರೈತರ ಮಾರ್ಕೆಟ್ ರೇಟ್ ನಿಮ್ಗೆ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ಅಲ್ಲಿ ನೀವು ಕೇವಲ ಗೊತ್ತಿತ್ತು ಅನಕ್ಷರ ಬಹುತೇಕ ರೈತರು ಅನಕ್ಷರ ಸರ್. ಇವತ್ತು ರೈತರು ನಿಮ್ಮ ಅನಕ್ಷರಸ್ಥರು ಅಮಾಯಕರಿಂದ ನೀವು ಯಾಕಂತ ಹೇಳ್ತಾರೆ ಅಂತ ಗೊತ್ತೇ ನೋಡಿ ಸರ್. ಅದದ್ದು ಮ್ಯಾನುಫ್ಯಾಕ್ಚರ್ ಇದ್ರ ಮೇಲೆ ನೋಡಿ ನಮ್ಮ ಇದರಲ್ಲಿ ನಮ್ಮ ಗೆಜೆಟ್ ಇದರಲ್ಲಿ ನೋಡಿ ಭದ್ರತೆ ಒದಗಿಸುತ್ತೆ ಸರ್ಕಾರ ರೈತರಿಗೆ ಆನ್ಲೈನ್ ಮೂಲಕ ವ್ಯಾಪಾರ ಆದಾಗ ಅವರಿಗೆ ಕೊಟ್ಟಿರ್ತಕ್ಕಂಥ ಸೇವಾ ಭದ್ರತೆಯನ್ನು ಕೂಡ ಒದಗಿಸುತ್ತೆ. ಸರ್ ಇದೇ ಇದೆ ಸರ್. ಪ್ರಾವಿಷನ್ ಹೋದ್ರಿ ಸರ್. ಸರ್ ನೀವು ಬಂದು ಹೇಳೇ ಬಂದಿರಲಿಲ್ಲ. ಇನ್ನೂ ಒಂದು ವಿಷಯ ಏನಂದ್ರೆ ಅದರ ವಿಷಯದ ಮೇಲೆ ಚರ್ಚೆ ಮಾಡಿ ನಿಮಗೆ ಸೇವಾ ಭದ್ರತೆ ಮತ್ತು ಬೆಲೆ ಭದ್ರತೆ ಮೂಲಕ ಮನುಷ್ಯ ಈಗ ಒಬ್ಬ ವ್ಯಾಪಾರಿ ತೆಗೆದುಕೊಂಡಿರ್ತಕ್ಕಂಥ ವಸ್ತುವಿಗೆ ದುಡ್ಡು ಕೊಡದೇ ಇದ್ರೆ ರೈತನಿಗೆ ಯಾವ ರೀತಿಯಲ್ಲಿ ನೀವು ವಸೂಲಿ ಮಾಡಿಕೊಡ್ತೀರಿ ಅನ್ನೋ ತಮ್ಮ ಪ್ರಶ್ನೆ. ಅದರಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ. ಅದ್ರ ಮೇಲೆ ಕೂಡ ಈಗಾಗಲೇ ಒಂದು ಆನ್ಲೈನ್ ವ್ಯಾಪಾರ ಆದಾಗ ಒಂದು ದುಡ್ಡು ಅಗೇನ್ಸ್ಟ್ ಪೇಮೆಂಟ್ ಮಾಡದೇ ಇದ್ರೆ ಯಾವ ರೀತಿಯಲ್ಲಿ ಅವರಿಗೆ ಕಾನೂನಿನ ಕ್ರಮ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ಸ್ಪಷ್ಟತೆ ಇದೆ ಸರ್ಕಾರಕ್ಕೆ. ಮತ್ತು ಆ ಕಾನೂನಿನಲ್ಲಿ ಕೂಡ ಒಂದು ಇದೆ. ರೈತರು ಹೋರಾಟ ಮಾಡಬೇಕು. ಆ ಮಾನವ ರೈತರಿಗೆ ಕಾನೂನು ಈ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಕೆಎಂ ಪಾಟೀಲ್, ಶಂಕರ್ ರೆಡ್ಡಿ, ಕಡಗೋಳು ರಾಮಚಂದ್ರ, ಜಿ ತಿಮ್ಮಾರೆಡ್ಡಿ ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತರು ಮಾಸಿಕ ರೂಪಾಯಿ 12,000 ಹಾಗೂ ಬಾಕಿ ಪ್ರೋತ್ಸಾಹಧನ ನೀಡಬೇಕೆಂದು ಒತ್ತಾಯಿಸಿ ಕನ್ನಡ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಹಾಗೂ ಆಲ್ ಇಂಡಿಯನ್ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಅಸೋಸಿಯೇಷನ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ಹಾಗೂ ಬಾಕಿ ಪ್ರೋತ್ಸಾಹಧನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಹಾಗೂ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯೋಜಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮೇಲಿಂದ ಮೇಲೆ ಎಲ್ಲಾ ಕಾರ್ಯಕರ್ತರ ಆರೋಗ್ಯ ತಪಾಸಣೆ ಮಾಡಬೇಕು. ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಫೇಸ್ ಶೀಲ್ಡ್ ಮತ್ತು ಸ್ಯಾನಿಟೈಸರ್ ಇತ್ಯಾದಿಗಳನ್ನು ಸಮರ್ಪಕವಾಗಿ ನೀಡಬೇಕು. ಬಾಕಿ ಇರುವ ಪ್ರೋತ್ಸಾಹಧನ ಆಶೆಗೆ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಘೋಷಿಸಿದ 3,000 ಕೋವಿಡ್ ವಿಶೇಷ ಪ್ರೋತ್ಸಾಹಧನವನ್ನು ಇನ್ನೂ ತಲುಪದಿರುವ ಆಶಾಗಳಿಗೆ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. 12,000 ಹೆಚ್ಚಳ ಮಾಡುತ್ತೇವೆಂದು ಕೈಕೊಟ್ಟಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯುಟಿ ಜಿಂದಾಬಾದ್. ತಪ್ಪಿದ ಸರ್ಕಾರಕ್ಕೆ ಧಿಕ್ಕಾರ. ಆಶಾ ಕಾರ್ಯಕರ್ತೆಯರಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳದ ಸರ್ಕಾರಕ್ಕೆ ಧಿಕ್ಕಾರ. ಯುಟಿ ಜಿಂದಾಬಾದ್. 12,000 ವೇತನ ಕೊಡಲೇಬೇಕು. ಆಶಾ ಕಾರ್ಯಕರ್ತರಿಗೆ 12,000 ವೇತನ ನಿಗದಿ ಮಾಡಿ ಬಿಟ್ಟಿ ಚಾಕರಿ ಮಾಡಲು ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಮತ್ತು ಬಿ ಶ್ರೀರಾಮುಲು ಆರೋಗ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ ದಿನಾಂಕ 23/2021 ರಾಜ್ಯದ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ನಿಗದಿ ಮತ್ತು ಬಾಕಿ ಪ್ರೋತ್ಸಾಹಧನ ನೀಡುವ ಭರವಸೆ ಈಡೇರಿಸುವಂತೆ ಒತ್ತಾಯಿಸಿ ಆರೋಗ್ಯ ಇಲಾಖೆ ಮತ್ತು ಜನಸಮೂಹದ ಮಧ್ಯೆ ಸಂಪರ್ಕ ಸೇತು ಆಗಿ ಕೆಲಸ ಮಾಡುವ ಕೊರೋನಾ ವಾರಿಯರ್ಸ್ ಎಂದೇ ಹೆಸರಾದ ರಾಜ್ಯದ 42,000 ಆಶಾ ಕಾರ್ಯಕರ್ತೆಯರು ಸುಮಾರು 11 ವರ್ಷಗಳಿಂದ ರಾಜ್ಯದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಜನತೆಯ ಆರೋಗ್ಯ ಯೋಜನೆಗಳನ್ನು ಕಾಯ ವಾಚ ಮನಸ ಜಾರಿಗೊಳಿಸುತ್ತಾ ಬಂದಿದ್ದಾರೆ. ಸದ್ಯದ ಕೋವಿಡ್ ಹೆಮ್ಮಾರಿಯ ಪಿಡುಗಿನ ಕಾಲದಲ್ಲಂತೂ
ಅವರ ಅವಿರತ ಶ್ರಮದ ಸೇವೆಯನ್ನು ಪ್ರಶಂಸೆ ಮಾಡದವರೇ ಇಲ್ಲ. ಈ ಸಂದರ್ಭದಲ್ಲಿ ಎನ್ಎಸ್ ವೀರೇಶ್, ಈರಮ್ಮ, ಭೀಮಮ್ಮ, ರಾಧಾ, ಪ್ರಭಾವತಿ, ಲಕ್ಷ್ಮಿ, ಮಲ್ಲಮ್ಮ, ಸಾಜಿದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಡಿಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್-ರೇ, USG, DXA ಸ್ಕ್ಯಾನ್ ಎಕ್ಸೆಟ್ರಾ. SSLC, PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್-ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು, ಆರಾಧಿಸು ಜ್ಞಾನಗಂಗೆಯು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಈ ಕಾಲೇಜಿನ ಪ್ರತ್ಯೇಕತೆಗಳು: ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತರಗತಿಗಳು, ನೀಟ್,
ಐಐಟಿ, ಜೆಇಇ ಮತ್ತು ಕೆಸಿಇಟಿಗಾಗಿ ಅನುಭವಿ ಉಪನ್ಯಾಸಕರಿಂದ ಪ್ರತಿನಿತ್ಯ ತರಗತಿಗಳು, ಉತ್ತಮ ಸೌಲಭ್ಯವುಳ್ಳ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಪ್ರತ್ಯೇಕ ಶ್ರದ್ಧೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತವಾದ ವಸತಿ ನಿಲಯದ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ, ವಾಹನದ ಸೌಲಭ್ಯ ಕೂಡ ಇದೆ. ವಿಳಾಸ: ಹಟ್ಟಿ ರೋಡ್, ಜೈನ್ ಕಲ್ಯಾಣ ಮಂಟಪದ ಹತ್ತಿರ, ಆನಂದ್ ಸ್ಕೂಲ್ ಕಾಂಪ್ಲೆಕ್ಸ್, ಸಿಂಧನೂರು. ಸಂಪರ್ಕಿಸಿ 9034989230 ಮತ್ತು 9972683929. ಶ್ರೀ ಕೃಷ್ಣದೇವರಾಯ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ನಲ್ಲಿ ಉತ್ತಮ ಅಂಕ ಪಡೆದು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಪರ್ಸೆಂಟೇಜ್ ಈ ರೀತಿ ಇದೆ: ಗಣೇಶ್ ಕುಮಾರ್ 86, ದಿವ್ಯಾ ಎ 83, ಶಿರೀನ್ ಕೌಸರ್ 82, ಎಚ್ ಪೂಜಾ 81, ತಿರುಪತಿ ಎಚ್ 57, ಹನುಮೇಶ್ ಕೆ 55. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಗಳು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಸತತವಾಗಿ ಮಳೆಯಿಂದ ಬೆಳೆ ಹಾನಿಯಾದ ರೈತರಿಗೆ ಪ್ರತಿ ಎಕರೆಗೆ 20,000 ರೂಪಾಯಿ ಮತ್ತು ಮನೆ ಕಳೆದುಕೊಂಡವರು 25,000 ರೂಪಾಯಿ ಪರಿಹಾರ ಧನ ನೀಡಬೇಕೆಂದು ಆಗ್ರಹಿಸಿ ಸಿಪಿಐಎಂಎಲ್ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸತತ ಮಳೆಯಿಂದ ಬೆಳೆ ಹಾನಿಯಾದ ರೈತರ ಪ್ರತಿ ಎಕರೆಗೆ 20,000 ಮತ್ತು ಮನೆ ಕಳೆದುಕೊಂಡವರಿಗೆ 25,000 ರೂಪಾಯಿ ಪರಿಹಾರ ಧನ ವಿತರಿಸಬೇಕೆಂದು ಆಗ್ರಹಿಸಿ ಸಿಪಿಐಎಂ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ನಗರ ಸೇರಿ ಜಿಲ್ಲೆಯಲ್ಲಿ ಕಳೆದ 1 ವಾರ ಸುರಿದ ಭಾರಿ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿ ಮನೆ ಮನೆಗೆ ನೀರು ನುಗ್ಗಿ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ತಾಲೂಕಿನ ಎಡಪ್ನೂರು, ಗುಂಜಳ್ಳಿ, ತಲ್ಮಾರಿ, ಯರಗುಂಟ, ದೇವಸ್ಗೂರು, ಮಿಡಗಲದಿನ್ನಿ, ಗಂಜಳ್ಳಿ ಗ್ರಾಮಗಳಲ್ಲಿ ಅನೇಕ ಮನೆಗಳು ಮಳೆಗೆ ಕುಸಿದು ಬಿದ್ದಿವೆ. ಅಲ್ಲದೆ ನಗರ ಪ್ರದೇಶದ ನೀರ್ಬಾವಿಕುಂಟ, ದೇವಿನಗರ, ಜೈರಾಬಾದ್, ಮಡ್ಡಿಪೇಟ್, ಸಿಯಾತಲ ಬಡಾವಣೆಗಳಲ್ಲಿ ಮಳೆ ನೀರು ಮನೆಗೆ ನುಗ್ಗಿ ನಿವಾಸಿಗಳು ವಾಸಿಸುವುದಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಹತ್ತಿ, ಭತ್ತ, ಶೇಂಗಾ, ತೊಗರಿ ಮತ್ತು ಮೆಣಸಿನಕಾಯಿ ಬೆಳೆಗಳು ಸಂಪೂರ್ಣ ಹಾನಿಯಾಗಿರುವುದರಿಂದ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಈ ಕೂಡಲೇ ಮಳೆಯಿಂದ ಹಾನಿಯಾದ ಸ್ಥಳಗಳ ಸಮೀಕ್ಷೆ ಮಾಡಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪ್ರತಿ ಎಕರೆಗೆ 20,000 ಮತ್ತು ಮನೆ ಕಳೆದುಕೊಂಡ ಕುಟುಂಬಗಳಿಗೆ 25,000 ರೂಪಾಯಿ ಪರಿಹಾರ ನೀಡಿ ಮನೆ ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿದರು. ಮಳೆಯಿಂದ ನಷ್ಟಕ್ಕೊಳಗಾದ ರೈತರಿಗೆ 20,000 ರೂಪಾಯಿ ಪರಿಹಾರ ಕೊಡಲೇಬೇಕು. ಪರಿಹಾರ ಕೊಡಲೇಬೇಕು. ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡಲೇಬೇಕು. ಮಳೆಯಿಂದ ಹಾಳಾದ ರಾಯಚೂರು ನಗರದಲ್ಲಿ ಬಿದ್ದು ಕೊಚ್ಚಿ ಹೋದ ರಸ್ತೆಗಳನ್ನು ಪುನಃ ನಿರ್ಮಾಣ ಮಾಡಿಗಳನ್ನು ಕೊಡಲೇಬೇಕು. ಮಳೆಯಿಂದ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ 20,000 ರೂಪಾಯಿ. ಆ ಹಿನ್ನೆಲೆಯಲ್ಲಿ ನಮ್ಗೆ ಏನು ಸರ್ ರೈತರಿಗೆ ಎಕರೆಗೆ 20,000 ರೂಪಾಯಿ ಕೊಡಬೇಕು, ಮನೆ ಕಳೆದುಕೊಂಡವ್ರಿಗೆ 25,000 ರೂಪಾಯಿ ಪರಿಹಾರ ಧನ ಮತ್ತು ಮನೆಗಳ ನಿರ್ಮಾಣ ಮಾಡಬೇಕು. ಅದನ್ನು ಮಳೆಯಿಂದ ಏನು ಸರ್ ಇಡೀ ರಾಯಚೂರಿನಾಗೆಲ್ಲ ರಸ್ತೆಗಳಂತೂ ಪೂರ್ತಿ ಸರ್ವನಾಶ. ಏನಿಲ್ಲ ಸರ್, ಆ ರೋಡ್ನಾಗ ಹೋದರೆ ಎಲ್ಲ ಗಾಡಿ ಎಲ್ಲ ಅಸ್ತವ್ಯಸ್ತ ಇದೆ, ಜನಜೀವನ ಅಸ್ತವ್ಯಸ್ತ ಇದೆ. ಮತ್ತು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಜನರು ಎಷ್ಟು ಕಷ್ಟಗಳನ್ನ ಪಡ್ತಾ ಇದ್ದಾರೆ ಸರ್. ಅದಕ್ಕೆ ಇದಕ್ಕೆ ಸರ್ಕಾರ ಇವರು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದರ ಪರಿಹಾರ ಕ್ರಮಗಳು ತಗೋಬೇಕು ಸರ್. ಈಗ ನಮಗೆ 20,000 ಕೊಡಬೇಕು ಅನ್ನೋ ಇವೆಲ್ಲ ರಾಜ್ಯ ಸರ್ಕಾರಕ್ಕೆ ಅನ್ನೋದು ನಾವು ಇದು ರಾಜ್ಯ ಸರ್ಕಾರ ಪತ್ರ ಮಾಡಿದ್ರು. ಹಾಳಾಗ್ಯಾವ ಸರ್, ಮನೆಗಳು ಹಾಳಾಗ್ಯಾವ, ಬೆಳೆ ನಷ್ಟ ಆಗ್ಯಾವ.
ಈ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಎಚ್ ಪದ್ಮಾ, ಡಿಎಚ್ ಶರಣಬಸವ, ವರಲಕ್ಷ್ಮಿ, ಮಹಾದೇವಿ, ಜಮಲಮ್ಮ, ಭೀಮಾವತಿ, ಸರೋಜಮ್ಮ ಇತರರು ಇದ್ದರು. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಹಾನಿಯಾಗಿದ್ದು ಕೂಡಲೇ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಗರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ರೈತರು ಬೆಳೆಗಳು ಹಾನಿಯಾಗಿದ್ದು ಕೂಡಲೇ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಜಿಲ್ಲೆಯಲ್ಲಿ ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಸದಲ್ಲಿ ಸುರಿದ ಭಾರಿ ಮಳೆಯಿಂದ ರೈತರು ಬೆಳೆದ ಬೆಳೆಗಳಾದ ಸಜ್ಜೆ, ಸೂರ್ಯಕಾಂತಿ, ಹತ್ತಿ, ಉಳ್ಳಾಗಡ್ಡಿ, ಶೇಂಗಾ, ಹೆಸರು ಮತ್ತು ತೊಗರಿ ಸೇರಿದಂತೆ ಇನ್ನಿತರ ಬೆಳೆಗಳು ಸಂಪೂರ್ಣ ಹಾನಿಯಾಗಿರುವುದರಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಕಳೆದ ವರ್ಷ ಪ್ರವಾಹದಿಂದ ಗುರ್ಜಾಪುರ, ಡಿ ರಾಂಪುರ, ಅರಶಿಣಗಿ ಗ್ರಾಮಗಳಲ್ಲಿ ರೈತರಿಗೆ ಪರಿಹಾರ ನೀಡಬೇಕು. 2017, 18, 19ನೇ ಸಾಲಿನ ಬೆಳೆ ವಿಮೆ ಪರಿಹಾರ ವಿತರಿಸಬೇಕು. ರೈತರ ಪಂಪ್ಸೆಟ್ಗಳಿಗೆ ನಿರಂತರವಾಗಿ 12 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಬೇಕೆಂದು ಒತ್ತಾಯಿಸಿದರು. ಕೃಷಿ ಇಲಾಖೆಯಲ್ಲಿ ಯಂತ್ರೋಪಕರಣ ಮತ್ತು ಕೀಟನಾಶಕ ಸಮರ್ಪಕವಾಗಿ ವಿತರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ದನ ಕರುಗಳಿಗೆ ವಿಚಿತ್ರ ರೋಗ ಹರಡುತ್ತಿದ್ದು ಕೂಡಲೇ ಈ ರೋಗಕ್ಕೆ ಸೂಕ್ತ ಔಷಧಿ ಮತ್ತು ಚಿಕಿತ್ಸೆ ನೀಡಬೇಕು ಹಾಗೂ ಸಿಂಧನೂರು ತಾಲೂಕಿನ ದಡೆಸಗೂರು ಗ್ರಾಮದಲ್ಲಿ ಕೃಷಿ ಪಾರ್ಕ್ ನಿರ್ಮಾಣಕ್ಕೆ ಮೀಸಲಿಟ್ಟಿರುವ 100 ಎಕರೆ ಭೂಮಿಯನ್ನು ಪಾಲು ಬಿದ್ದಿದ್ದು ಶೀಘ್ರ ಪಾರ್ಕ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಪಂಗಡ ಅಭಿವೃದ್ಧಿ ನಿಗಮ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊರೆದ ಕೊಳವೆ ಬಾವಿಗಳಿಗೆ ತಕ್ಷಣವೇ ಮೋಟಾರ್ ಪಂಪ್ಸೆಟ್ ಅಳವಡಿಸಬೇಕು ಮತ್ತು ಜಿಲ್ಲೆಯಲ್ಲಿ ಸಿಸಿಐನಿಂದ ಹತ್ತಿ ಮಿಲ್ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದ ಮಳೆಯಿಂದಾಗಿ ನಷ್ಟ ಪರಿಹಾರದ ಬಗ್ಗೆ ಈ ಮೇಲ್ಕಂಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಗೆ ಜಿಲ್ಲೆಯಾದ್ಯಂತ ರೈತರು ಬೆಳೆದಿರುವ ಬೆಳೆಗಳಾದ ಸಜ್ಜೆ, ಸೂರ್ಯಕಾಂತಿ, ಹತ್ತಿ, ಉಳ್ಳಾಗಡ್ಡಿ, ಶೇಂಗಾ, ಹೆಸರು, ತೊಗರಿ ಇನ್ನೂ ಮುಂತಾದ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶವಾಗಿದ್ದು ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ಸಾಲ ಮಾಡಿ ಬೆಳೆದಂಥ ಬೆಳೆಗಳು ನಾಶವಾಗಿದ್ದರಿಂದ ರೈತರು ಬದುಕು ಅತಂತ್ರ ಸ್ಥಿತಿಯಲ್ಲಿ. ಆದ್ದರಿಂದ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಮಾಡಿ ಸರ್ಕಾರ ವರದಿ ಸಲ್ಲಿಸಿ ರೈತರಿಗಾದ ನಷ್ಟ ಪರಿಹಾರವನ್ನು ಒದಗಿಸಬೇಕು. ರೈತರ ಒತ್ತಾಯಗಳು. ಕಳೆದ ವರ್ಷ ಕೃಷ್ಣಾ ನದಿಯಿಂದ ಮುಳುಗಡೆಯಾದ ಗುರ್ಜಾಪುರ, ಡಿ ರಾಂಪುರ, ಅರಶಿಣಗಿ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಶಿವನಗೌಡ, ಜಯಪ್ಪ ಸ್ವಾಮಿ ಉಡುಂಗಲ್, ವೀರೇಶ್ ಗೌಡ ಹುಲಿಗಪ್ಪ, ದೇವರಾಜ್ ನಾಯಕ್, ಶ್ರೀಧರ್, ರಮೇಶ್, ತಿಮ್ಮಪ್ಪ, ನರಸಪ್ಪ, ಇಬ್ರಾಹಿಂ, ಚೆನ್ನಾರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಪ್ರಸಕ್ತ ನಡೆಯುವ ರಾಜ್ಯ ಅಧಿವೇಶನ ನ್ಯಾಯಮೂರ್ತಿ ತೇಜಸ್ ಆದರ್ಶ ಆಯೋಗವನ್ನು ವರದಿಯನ್ನು ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿಸಿದ ಬಣ ಮುಖಂಡರು ಒತ್ತಾಯಿಸಿದರು. ಪ್ರಸಕ್ತ ನಡೆಯುತ್ತಿರುವ ರಾಜ್ಯ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಮಂಡಿಸಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿತ ಬಣ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪರಿಶಿಷ್ಟ ಜಾತಿಯ ಶೇಕಡಾ 15 ಪ್ರಮಾಣದ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಲು ದಶಕಗಳಿಂದ ಹೋರಾಟ ಮಾಡುತ್ತಿದ್ದರು ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ದೂರಿದರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದ್ದು ಕೂಡಲೇ ಸರ್ಕಾರ ನಡೆಯುತ್ತಿರುವ ಅಧಿವೇಶನದಲ್ಲಿ ಮಂಡಿಸಿ ಶಿಫಾರಸು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರತಿಬಂಧ ಕಾಯ್ದೆಗೆ ಹೊಸ ಸೆಕ್ಷನ್ ಸೇರಿಸಿ ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರ ಜಾರಿಗೊಳಿಸಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟಬೇಕು ಮತ್ತು ಪಿಟಿಸಿಎಲ್ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸಿ ಸುಪ್ರೀಂ ಕೋರ್ಟಿನ ವ್ಯತಿರಿಕ್ತ ಆದೇಶವನ್ನು ಸರಿಪಡಿಸುವಂತೆ ಒತ್ತಾಯಿಸಿದರು. ಕರ್ನಾಟಕ ಸಂಘರ್ಷ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರಕ್ತವನ್ನು ಚೆಲ್ಲಿಯಾದರು, ರಕ್ತವನ್ನು
ರಾಜ್ಯಾದ್ಯಂತ ಅಧಿವೇಶನ ನಡೀತಾ ಇದ್ದು ಆ ಒಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ವರದಿ ನೀಡಿದ್ದು ಅದನ್ನು ಸದನದಲ್ಲಿ ಮಂಡಿಸಬೇಕು ಮತ್ತು ಅದನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಅನುಷ್ಠಾನಗೊಳಿಸಲು ಶಿಫಾರಸು ಮಾಡಬೇಕಂತ ಹೇಳಿಕೇಸಿ ರಾಜ್ಯ ಸರ್ಕಾರ ಒತ್ತಾಯಿಸಿ ನಾವು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲೂ ಕೂಡ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಂದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ಜಂಬಲ್ದಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಬೊಮ್ಮನಾಳ್, ಬಸವರಾಜ್ ಸಾಸಲ್ಮರಿ, ಬಸವರಾಜ್ ನಾಡಂಗಿ, ಎಂ ಮನೋಹರ್ ಸಿರ್ವಾರ್, ಬಸವರಾಜ್ ಕುಣೆಕಲ್ಲೂರು, ಯಲ್ಲಾಲಿಂಗ ಕುಣೆಕಲ್ಲೂರು ಸೇರಿದಂತೆ ಇತರರು ಇದ್ದರು. ದೇವದಾಸಿ ಮಹಿಳೆಯರಿಗೆ ಸರ್ವೆ ನಂಬರ್ 1403ರಲ್ಲಿ ಪುನರ್ವಸತಿಗಾಗಿ 5 ಎಕರೆ ಭೂಮಿ ಮಂಜೂರು ಮಾಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ 3 ವರ್ಷ ಕಳೆದರೂ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬವಾಗಿದ್ದು, ಕೂಡಲೇ ಮನೆಗಳನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಮುಖಂಡರು ಒತ್ತಾಯಿಸಿದರು. ದೇವದಾಸಿ ಮಹಿಳೆಯರಿಗೆ ಸರ್ವೆ ನಂಬರ್ 1403ರಲ್ಲಿ ಪುನರ್ವಸತಿಗಾಗಿ 5 ಎಕರೆ ಭೂಮಿ ಮಂಜೂರು ಮಾಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ 3 ವರ್ಷ ಕಳೆದರೂ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬವಾಗಿದ್ದು, ಕೂಡಲೇ ಮನೆಗಳ ನಿರ್ಮಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಲಾಕ್ಡೌನ್ ಹಾಗೂ ಕೋವಿಡ್-19 ಎದುರಿಸಲು ಎಲ್ಲ ಕುಟುಂಬಗಳಿಗೆ ಮತ್ತು ಆದಾಯ ತೆರಿಗೆ ವ್ಯಾಪ್ತಿಗೆ ಬಾರದ ಎಲ್ಲ ಕುಟುಂಬಗಳಿಗೆ ಮಾಸಿಕ 7,500 ರೂಪಾಯಿ ಸಹಾಯ ಕನಿಷ್ಠ 6 ತಿಂಗಳ ಕಾಲ ನೀಡಬೇಕು. ಪ್ರತಿ ಕುಟುಂಬದ ತಲಾ ಸದಸ್ಯರಿಗೆ ಮಾಸಿಕ ಕನಿಷ್ಠ 10 ಕೆಜಿ ಸಮಗ್ರ ಆಹಾರ ಮತ್ತು ಆರೋಗ್ಯ ಸಾಮಗ್ರಿ ಕಿಟ್ ಒದಗಿಸಬೇಕು. ಗ್ರಾಮೀಣ ಪ್ರದೇಶದ ಎಲ್ಲ ನಾಗರಿಕರ ಉಚಿತ ಆರೋಗ್ಯ ತಪಾಸಣೆಗೆ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಮೂಲಕ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ದೇವದಾಸಿ ಮಹಿಳೆಯರ ಮಾಸಿಕ ಪಿಂಚಣಿ ಸಹಾಯಧನವನ್ನು 5,000 ರೂಗಳಿಗೆ ಹೆಚ್ಚಿಸಿ ಬಾಕಿ ಸಮೇತ 3 ತಿಂಗಳ ಮೊತ್ತವನ್ನು ಮುಂಗಡವಾಗಿ ನೀಡಬೇಕು. ವಯೋಭೇದವಿಲ್ಲದೆ ಎಲ್ಲ ದೇವದಾಸಿ ಮಹಿಳೆಯರಿಗೆ ಪಿಂಚಣಿ ಸಹಾಯಧನವನ್ನು ಕೂಡಲೇ ವಿಸ್ತರಿಸಿ ಜಾರಿಗೊಳಿಸಬೇಕು. ದೇವದಾಸಿ ಮಹಿಳೆಯರ ಮತ್ತು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕುಟುಂಬಗಳ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಲು ಯೋಜಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಅನುದಾನ ಒದಗಿಸಬೇಕೆಂದು ಒತ್ತಾಯಿಸಿದರು. ಕೊಡಲೇಬೇಕು. ದೇವದಾಸಿ ಮಹಿಳೆಯರಿಗೆ ಉಚಿತವಾಗಿ 10 ಕೆಜಿ ಆಹಾರ ಧಾನ್ಯ ವಿತರಣೆ ಮಾಡಲೇಬೇಕು. ದೇವದಾಸಿ ಮಹಿಳೆಯರಿಗೆ ಮನೆ ನಿರ್ಮಾಣ ಸರಿ. ವಿಧಾನಸೌಧ ಬೆಂಗಳೂರು ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಜನತೆಯ ಮೇಲೆ ದಾಳಿಗಳನ್ನು ತಡೆಯಲು ರಾಯಚೂರು ತಾಲೂಕಿನ 2,205 ಮನೆಗಳು ನಿರ್ಮಾಣ ಕಾರ್ಯ ಪ್ರಾರಂಭಿಸಬೇಕು ಹಾಗೂ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈಡೇರಿಸುವಲು ಒತ್ತಾಯಿಸಿ ಪ್ರತಿಭಟನೆ. ಹಕ್ಕೊತ್ತಾಯಗಳು ರಾಯಚೂರು ನಗರದ ಮಾಜಿ ದೇವದಾಸಿ ಮಹಿಳೆಯರಿಗೆ ಸರ್ವೆ ನಂಬರ್ 1403ರಲ್ಲಿ ಪುನರ್ವಸತಿಗಾಗಿ 5 ಎಕರೆ ಜಮೀನು 5 ಎಕರೆ ಭೂಮಿ ಮಂಜೂರು ಮಾಡಿ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ ಸುಮಾರು 3 ವರ್ಷಗಳಾದರೂ ಕೂಡ ಇದುವರೆಗೂ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬವಾಗಿದ್ದು, ಕೂಡಲೇ ಮನೆಗಳು ನಿರ್ಮಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು. ದೇಶ ವಿರೋಧಿ ಹಾಗೂ ದಲಿತ ವಿರೋಧಿಗಳಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ವಾಣಿಜ್ಯ ಉತ್ತೇಜನ ಹಾಗೂ ಬೆಂಬಲ ಸುಗ್ರೀವಾಜ್ಞೆ 2020ರ ಬೆಲೆ ಭರವಸೆ ಹಾಗೂ ಕೃಷಿ ಸೇವೆಗಳ ಕುರಿತಾಗಿ ರೈತ ಸಶಕ್ತೀಕರಣ ಮತ್ತು ರಕ್ಷಣೆ ಒಪ್ಪಂದ ಸುಗ್ರೀವಾಜ್ಞೆ 2020ರ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಕಾರ್ಮಿಕ ವರ್ಗದ ಯಥೇಚ್ಛ ಲೂಟಿ ನಡೆಸಲು ಕೈಗಾರಿಕೆಗಳ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಅನುಕೂಲ ಮಾಡುವ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಜೆ ತಾಯಮ್ಮ, ಡಿ.ಎಸ್. ಶರಣಬಸವ, ಮಹಾದೇವಿ, ನಾಗಮ್ಮ, ಜಮಲಮ್ಮ, ಸರೋಜಾ ಸೇರಿದಂತೆ ಇತರರು ಇದ್ದರು. ಇತ್ತೀಚೆಗೆ ನಿಧನರಾದ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಅವರಿಗೆ ಸವಿತಾ ಸಮಾಜದಿಂದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಶಂಕುಚಕ್ರ ಮಾರುತಿ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ನಿಧನರಾದ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಅವರಿಗೆ ಸವಿತಾ ಸಮಾಜದಿಂದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಶಂಕುಚಕ್ರ ಮಾರುತಿ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಶೋಕ್ ಗಸ್ತಿ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ವಿಜಯ ಭಾಸ್ಕರ್ ಇಟಗಿ ಮಾತನಾಡಿ, ಸಾಮಾನ್ಯ ಕ್ಷೌರಿಕ ಕುಟುಂಬಗಳಲ್ಲಿ ಜನಿಸಿದ ಅಶೋಕ್ ಗಸ್ತಿ ಅವರು ಕಷ್ಟವನ್ನು ಮೆಟ್ಟಿ ನಿಂತರು. ಅವರ ಆದರ್ಶಗಳು ಇಂದಿನ ಯುವಕರಿಗೆ ದಾರಿದೀಪವಾಗಿವೆ ಎಂದರು. 1998ರಲ್ಲಿ ಸವಿತಾ ಸಮಾಜದಲ್ಲಿ 3 ವಿಭಾಗಗಳ ಸಂಘಟನೆಗಳನ್ನು ಕಟ್ಟಿದ್ದರು. ನವ ಯುವಕರ ಸಂಘ, ನೌಕರರ ಸಂಘ, ಕ್ಷೌರಿಕ ಸಂಘಟನೆಗಳ ಒಕ್ಕೂಟ ಮೂಲಕ ಸಮಾಜದ ಏಳ್ಗೆಗಾಗಿ ಶ್ರಮಿಸಿದವರು. ಅವರ ಶಿಸ್ತುಬದ್ಧ ಜೀವನ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ಅವರನ್ನು ಸವಿತಾ ಸಮಾಜ ಹಾಗೂ ರಾಯಚೂರಿನ ಜನತೆ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂಥ ವ್ಯಕ್ತಿತ್ವ ಅಂತೇಳಿ ನನಗನ್ಸುತ್ತೆ. ಹೀಗಾಗಿ ರಾಯಚೂರಿನ ಇತಿಹಾಸದ ಸವಿತಾ ಸಮಾಜದಲ್ಲಿ ಅನೇಕ ಮಹನೀಯರು ಬಂದು ಹೋಗಿರ್ಬೋದು. ಆದರೆ ಶ್ರೀ ಅಶೋಕ್ ಗಸ್ತಿ ಅವರ ಒಂದು ಸಾಧನೆ, ಅವರ ವ್ಯಕ್ತಿತ್ವ, ಅವರ ಆಯಾಮಗಳನ್ನು ನೋಡಿದಾಗ ಬಹುಶಃ ನಮಗೂ ಒಂದು ರೀತಿಯ ಇವರ ಅಗಲಿಕೆ ಭಾಳ ದುಃಖವನ್ನು, ಸಂಕಟವನ್ನು ತಂದುಕೊಡುತ್ತೆ. ಒಂದು ಸಾಮಾನ್ಯವಾದಂಥ ಚೌರಿಕ ಕುಟುಂಬದಲ್ಲಿ ಹುಟ್ಟಿ ಒಂದು ಚಾವಣಿ, ಒಂದು ಹೋಬಳಿ ಅಂತೇಳಿ ಇವತ್ತು ತಾಲೂಕಾಗಿರುವಂಥ ಅಲ್ಲಿಂದ ಇಲ್ಲಿಗೆ ಬಂದು 92ರಲ್ಲಿ ಇಲ್ಲಿ ಲಾವಾಗದಿ ಇಲ್ಲೇ ಒಂದು ರೂಮ್ ಇಟ್ಕೊಂಡು ಈ ಒಂದು ಮಡ್ಡಿಪೇಟ್ನಲ್ಲಿ ನಮಗೆ ಯಾವ ಭಾಷೆಯಿಂದ ಕರಿತಾ ಇದ್ರು ಅನ್ನುವಂಥದ್ದು ನಿಮಗೆಲ್ಲ ನೆನಪಿದೆ. ಎಷ್ಟು ಶೋಷಣೆಗೆ ಒಳಗಾಗಿದ್ದೀವಿ ಅನ್ನೋಂಥ ಈ ಭಾಗದಲ್ಲಿ ಇದ್ದುಕೊಂಡು ಯಾವ ಬೆಳಗ್ಗೆ ಎದ್ದು ಮುಖ ನೋಡಬಾರ್ದು ಜನದ್ದು ಅನ್ನೋಂಥ ಒಂದು ಏರಿಯಾದಲ್ಲಿ ಇದ್ದು ಅಂಥ ಏರಿಯಾದ ಅಂಥ ವ್ಯಕ್ತಿಗಳ ಅಂಥ ಸಮಾಜ ಹೃದಯವನ್ನು ಗೆದ್ದು ಇವತ್ತು ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡಿರೋದು ಅದಷ್ಟು ಒಂದು ಮೆಚ್ಚುವಂಥದ್ದು. ಬಂಧುಗಳೇ, ಅವರು ಈ ಎತ್ತರಕ್ಕೆ ಹೋಗಿರುವಂಥದ್ದು ಸಾಮಾನ್ಯನೇ ಅಲ್ಲ. ಬಹುಶಃ 1998ರಲ್ಲಿ ಅವ್ರ ಸಂಪರ್ಕಕ್ಕೆ ಬರ್ತೀವಿ ನಾವು. ಇಲ್ಲೇ ಗುಡಿಯ ಮುಂಭಾಗದಲ್ಲಿ ಅವರು ಮನೆ ಮಾಡ್ಕೊಂಡಿರ್ತಾರೆ. ಎಷ್ಟು ಶಿಸ್ತುಬದ್ಧವಾದ ಜೀವನ ಅವ್ರದ್ದು. ಆಗಿನ ಕಾಲದಲ್ಲೇ ಒಬ್ಬ ಹುಡುಗನನ್ನು ಇಟ್ಕೊಂಡು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾಕೆ ಬಂದಿದ್ರು ಅನ್ನುವಂಥದ್ದನ್ನು ನೋಟೇಟ್ ಮಾಡ್ತಾಯಿದ್ರು. ಬಹುಶಃ ನನಗೆ ನೆನಪಿದೆ, ಅವರೊಂದು ಪುಸ್ತಕ ಇಟ್ಟಿದ್ರು, ಲೈಬ್ರರಿ ಇಟ್ಟಿದ್ರು. ನನಗೆ ಯಾವುದೋ ಒಂದು ಪುಸ್ತಕ ಬೇಕಂದಾಗ ಆ ಪುಸ್ತಕವನ್ನು ತೆಗೆದು ಒಂದು ಸೀರಿಯಲ್ ನಂಬರ್ ಹಾಕಿ ಯಾವ ಪುಸ್ತಕ ಯಾರು ಬರೆದಿದ್ದಾರೆ, ಯಾರು ತೊಗೊಂಡಿದ್ದಾರೆ, ಯಾವಾಗ ತೊಗೊಂಡು ಹೋಗಿದ್ದಾರೆ ಅನ್ನೋದನ್ನು ಅವಾಗ ಬರೆದು. ಇನ್ನೂ ಮದುವೆ ಆಗಿದ್ದಿಲ್ಲ. ಅಂತಹ ಸಮಯದಲ್ಲಿ, ಆಗಿನ ಸಮಯದಲ್ಲಿ ಸಮಾಜವನ್ನು ಒಂದುಗೂಡ್ತಾ ಇತ್ತು. 3 ಭಾಗವನ್ನು ಸಮಾಜವನ್ನು ಸಂಘಟನೆ ಮಾಡಿದ್ರು. 3 ಭಾಗದಲ್ಲಿ ಇವತ್ತು ಹೇಳ್ತಾರೆ ಸಮಾಜ ಅಶೋಕ್ ಗಸ್ತಿ ಅವರು ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ಬರೋಂಗಿಲ್ಲ, ಸತ್ರೆ ಬರೋಂಗಿಲ್ಲ, ಮದುವೆ ಬರೋಂಗಿಲ್ಲ. ಅದು ತಪ್ಪು. ಆದರೆ ಅವರ ಹಿಂದಿನ ಹೋರಾಟ, ಹಿಂದಿನ ಬದುಕನ್ನು ನಾವು ಮಲುಕು ಹಾಕಿದಾಗ ನಮಗೆ ಭಾಳಷ್ಟು ಸಂತೋಷ ಆಗ್ತದೆ ಈ ಎತ್ತರಕ್ಕೆ ಬೆಳೆದಿದ್ದೆ ಅಂತೇಳಿ. ಬಹುಶಃ ಅವರು 3 ಭಾಗವನ್ನು ನವ ಯುವಕರು ಒಂದು ಸಂಘಟನೆ ಮಾಡಿದ್ರು. ಅಲ್ಲಿ ಸಿಯೋಗ ಒಂದಿದ್ದ, ರಾಜು ಇದ್ದ, ಉಮೇಶ್ ಇದ್ದ, ಶಿವಶರಣ ಇದ್ದರು. ಅಲ್ಲೊಂದು ಅವರೊಂದು ಟೀಮ್ ಕಟ್ತಾರೆ. ಇನ್ನೊಂದು ನೌಕರ ಸಂಘದ ಒಂದು ಸಂಘಟನೆ ಮಾಡ್ತಾರೆ. ಅಲ್ಲಿ ಶಿವ ಇದ್ದ, ಚಂದ್ರ ಇದ್ದ, ನಾಗದೇವಿ ಶ್ರೀನಿವಾಸ ಅವರು ಇದ್ದರು. ಅಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ. ಚೌರಿಕರದೊಂದು ಕಟ್ತಾರೆ. ಅಲ್ಲಿ ಬಸಂತಿ ಮಾಮ ಇದ್ದ, ಇಟ್ಕೆಲ್ ನಾಗೇಂದ್ರ ಅವರು ಇದ್ದರು, ಮತ್ತು ಇವರು ಚಂದ್ರಶೇಖರ್ ಅವರು ಇದ್ದರು. ಅವ್ರದ್ದೊಂದು ಟೀಮ್ ಕಟ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜವನ್ನು ಕಟ್ಟಬೇಕು ಅನ್ನುವಂಥದ್ದು ಪರಿಪೂರ್ಣ ಪರಿಜ್ಞಾನ, ಪರಿಶಕ್ವ ಇರುವಂಥ ವ್ಯಕ್ತಿತ್ವ ಅಶೋಕ್ ಗಸ್ತಿ ಅವರು. ಭಾಳಷ್ಟು ನೋವು ಆಗ್ತದೆ. ಆಗಿನ ಕಾಲದಲ್ಲಿ 98ರಲ್ಲಿ ಆ ಕಾಲದಲ್ಲಿ ಕಟ್ಟಿದ್ರು ಅವರು. ಅವಾಗ ಅವರು ಸವಿತಾ ಬಂಧು ಅಂತೇಳಿ ಒಂದು ಪತ್ರಿಕೆಯನ್ನು, ರಾಜ್ಯ ಮಟ್ಟದ ಪತ್ರಿಕೆ ಮಾಡಬೇಕು ಅಂತಿದ್ರು. ಇವತ್ತು ಯಾರೋ ಬಂದು ಮಾತಾಡೋದಲ್ಲ. ಅವಾಗಿನ ಕಾಲದಲ್ಲಿ ಅವ್ರು ಸವಿತಾ ಬಂದು ರಾಜ್ಯ ಮಟ್ಟದಲ್ಲಿ ಪತ್ರಿಕೆ ಹಾಕಬೇಕು, ಇಲ್ಲಿ ಗುಡಿ ಕಟ್ಟಿ ಕುಂತಿರುವಂಥ ನಮ್ಮ ಯುವಕರಿಗೆಲ್ಲ ಶಿಕ್ಷಣ ಸಿಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ರು. ಅವಾಗ ಸದ್ಯ ನಾನು ಅವ್ರ ಸಂಪರ್ಕಕ್ಕೆ ಬಂದು ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಒಂದು ಕ್ಷೇತ್ರಕ್ಕೆ ಹೋದಾಗ ಅವರು ಅಲ್ಲಿ ಕೆಲಸ ಮಾಡಿದ ಅನುಭವ ಆದ ಮೇಲೆ ಇನ್ನು ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಶಿಕ್ಷಣ ಸಿಗ್ತದೆ, ಅದು ನಮ್ಗೆ ಬಂದಾಗ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವರ ಸಂಪರ್ಕ ಬಂದಾಗ ಒಂದೊಂದು ಅಂಶಗಳು ಭಾಳಷ್ಟು ಸಮಾಜದ ಬಗ್ಗೆ, ಯುವಕರ ಬಗ್ಗೆ, ಕಲಾವಿದರ ಬಗ್ಗೆ ಈ ಸಿ ಟ್ಯಾಕ್ಸಲ್ಲಿ ಕುಂತು ಅವು ಇವು ಮಾತಾಡ್ತಾರೆ, ಕೆಲಸನೇ ಮಾಡೋಂಗಿಲ್ಲ. ಒಂದು ರಾಜ್ಯ ಮಟ್ಟದ ಪತ್ರಿಕೆ ಹಾಕಬೇಕು ಸವಿತಾ ಬಂಧು ಅನ್ನೋಂಥ ಕನಸನ್ನು ಕಟ್ಟಿದ್ರು. ಬಹುಶಃ ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಕಾರ್ಯಕಾರಿಣಿ ಸಮಿತಿ ಸದಸ್ಯ ರಾಘವೇಂದ್ರ, ವೆಂಕಟೇಶ್ ವಲ್ಲೂರು, ಭೀಮೇಶ್ ಗುಂಜಳ್ಳಿ, ಸಿ.ಎ. ಗೋವಿಂದ್, ಶ್ರೀನಿವಾಸ್, ಗೋವಿಂದ್, ಗೋಪಾಲ್ ವಡವಟ್ಟಿ, ನರೇಂದ್ರ, ಶ್ರೀನಿವಾಸ್, ಅಗಸೂರು ನರಸಿಂಹಲು,
ಅಗಸನೂರು ನರಸಿಂಹಲು, ದೊಡ್ಡ ಈರಣ್ಣ, ಜಿ ಸುದರ್ಶನ್, ಡಿ ನಾಗರಾಜ್ ಸೇರಿದಂತೆ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ನಗರದ ಮಾವೇರು ವೃತ್ತದಿಂದ ಹರಿದು ಬರುತ್ತಿರುವ ಚರಂಡಿ ನೀರು ಸುಗಮವಾಗಿ ಕಾಲುವೆಗೆ ಹರಿಯುವಂತೆ ಮಾಡುವ ವ್ಯವಸ್ಥೆ ಮಾಡದೆ ಇರುವುದರಿಂದ ಸ್ಲಂ ಬಡಾವಣೆಗೆ ನೀರು ನುಗ್ಗಿ ಜನರು ತೀವ್ರ ತೊಂದರೆ ಅನುಭವಿಸಿದ್ದಾರೆ ಎಂದು ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಮಹಾವೀರ ವೃತ್ತದಿಂದ ಹರಿದು ಬರುತ್ತಿರುವ ಒಳಚರಂಡಿ ನೀರು ಸುಗಮವಾಗಿ ಕಾಲುವೆಗೆ ಹರಿಯುವಂತೆ ಮಾಡುವ ವ್ಯವಸ್ಥೆ ಮಾಡದೇ ಇರುವುದರಿಂದ ಸ್ಲಂ ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ಪೇಟ್ಲಾಬುರ್ಜಿಂದ ಹರಿದು ಬರುವ ಒಳಚರಂಡಿ ನೀರು ನೇರವಾಗಿ ಸುಖಾಣಿ ಕಾಲೋನಿ ಮತ್ತು ಸಿಯಾತಲಾ ಬಡಾವಣೆಗೆ ಬಂದು ಸೇರುತ್ತಿರುವುದರಿಂದ ಇಲ್ಲಿನ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಮಳೆ ನೀರು ಸಹ ಮನೆಗಳಿಗೆ ನುಗ್ಗಿರುವುದರಿಂದ ಜನರು ವಾಸ ಮಾಡಲು ದುರ್ವಾಸನೆಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿವಾಸಿಗಳು ಹಿತದೃಷ್ಟಿಯಿಂದ ಮಳೆ ಮತ್ತು ಒಳಚರಂಡಿ ನೀರು ಸುಗಮವಾಗಿ ಕಾಲುವೆಗೆ ಹರಿಯುವ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಯಚೂರು ಜಿಲ್ಲಾ ಘಟಕದ ದಿನಗರಿಷ್ಠ ರಾಯಚೂರು ಪೇಟಾಪುರ್ಜಿ ಮುಖಾಂತರ ಸೂಪರ್ ಮಾರ್ಕೆಟ್ ರೈಲ್ವೆ ರಸ್ತೆ ಮೂಲಕ ಮಹಾವೀರ್ ಚೌಕ್ ಬೋಗನವಾಡಿ ಬರುವ ಚರಂಡಿ ನೀರು ಹರಿದು ನೇರವಾಗಿ ಗಾಂಧಿ ಚೌಕ್ ಮೂಲಕ ಗಾಳಿ ಕಾಲೋನಿ ಶ್ರೀಕಲರ್ಗೆ ಬಂದು ಸೇರುತ್ತದೆ. ಹಾಗೂ ಮತ್ತೊಂದು ದಿಕ್ಕಿನಿಂದ ಅಂದರೆ ಚಂದ್ರಮೌಳೇಶ್ವರ ರಸ್ತೆಯಿಂದ ಗಾಂಧಿ ಚೌಕ್ ಮೂಲಕ ಆಗಮಿಸಿ ಚರಂಡಿ ನೀರು ಗಾಳಿ ಕಾಲೋನಿ ಸೇತುವೆ ಬಂದು ಸೇರುತ್ತದೆ. ಅದರಂತೆ ಮುನಿ ಹೋಟೆಲ್, ಹುಸೇನ್ ಟಾಕೀಸ್, ಹಾಲ್, ಮಹಡಿ, ಪಾರಸ್ವಾಡ್ ಗಾರ್ಡನ್ ಮೂಲಕ ಚರಂಡಿ ನೀರು ಸುಖಾಣಿ ಕಾಲೋನಿಗೆ ಬಂದು ಸೇರುತ್ತದೆ. ಎಲ್ಲ ದಿಕ್ಕುಗಳಿಂದ ನಗರದ ಚರಂಡಿ ನೀರು ಸುಖಾಣಿ ಕಾಲೋನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಖಲೀಲ್ ಪಾಷಾ, ರಾಚಯ್ಯ ಸ್ವಾಮಿ, ಬಂದೆ ನವಾಜ್, ಸೈಯದ್ ಫಾರೂಕ್, ಸೈಯದ್ ಮುಕ್ತಿಯಾರ್, ಉಸ್ಮಾನ್, ಪಾಂಡುರಂಗ, ಆನಂದ್, ಶಾಕೀರ್, ನರಸಿಂಹಲು, ಸಾದಿಕ್ ಇತರರು ಇದ್ದರು. ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ನಿಧನಕ್ಕೆ ಲೋಕ ಜನಶಕ್ತಿ ಪಕ್ಷದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ನಿಧನಕ್ಕೆ ಲೋಕ ಜನಶಕ್ತಿ ಪಕ್ಷದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಶೋಕ್ ಗಸ್ತಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಕ್ಷದ ಜಿಲ್ಲಾಧ್ಯಕ್ಷ ಎ ಆಶಾರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಲ್ ರಂಗಪ್ಪ, ನಗರ ಅಧ್ಯಕ್ಷ ಬಂಗಿಮುನಿರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷ ಎ ಸಂದೀಪ್ ರೆಡ್ಡಿ, ಮುಖಂಡರಾದ ಕೆ ಸುಗುರಪ್ಪ, ಮೈಕಲ್ ಬಾಬು, ಶರಣು, ಎಸ್ ಸುರೇಶ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ 115 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 41, ಸಿನ್ನೂರು 24, ಮಾನ್ವಿ 24, ದೇವದುರ್ಗ 8 ಮತ್ತು ಲಿಂಗಸೂರು 18 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 115 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 41, ಸಿಂಧನೂರು 24, ಮಾನ್ವಿ 24, ದೇವದುರ್ಗ 8 ಮತ್ತು ಲಿಂಗಸೂರು 18 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. 1126 ಜನರನ್ನು ಪರೀಕ್ಷೆಗೆ ಒಳಪಡಿಸಲಾಗಿದ್ದು 1011 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 115 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆಯಿಂದ ಜಲಾವೃತಗೊಳ್ಳುವ ಬಡಾವಣೆಗಳ ಸಮಸ್ಯೆ ನಿವಾರಿಸಲು ತಾಂತ್ರಿಕ ಸಮಿತಿ ರಚಿಸಲು ನಗರಸಭೆ ಸದಸ್ಯ ಜಯಣ್ಣ ಒತ್ತಾಯ. ಕೇಂದ್ರ ಸರ್ಕಾರ ರೂಪಿಸಿದ ಮಸೂದೆಗಳು ಕ್ರಾಂತಿಕಾರಿ ಹೆಜ್ಜೆ, ರೈತರು ಆತಂಕ ಪಡಬೇಕಿಲ್ಲ, ಸಿದ್ದನಗೌಡ ನೆಲಹಾಳ್. ಆಶಾ ಕಾರ್ಯಕರ್ತೆಯರಿಗೆ 12,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮಳೆಯಿಂದ ಬೆಳೆ ಹಾನಿ, ಮನೆಗಳಿಗೆ ಪರಿಹಾರ ನೀಡಲು ಆಗ್ರಹಿಸಿ ಸಿಪಿಐಎಂ ಪ್ರತಿಭಟನೆ. ಬೆಳೆ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ಡಿಎಸ್ಎಸ್ ಪ್ರತಿಭಟನೆ. ದೇವದಾಸಿಯರಿಗೆ ಮನೆ ನಿರ್ಮಾಣ ವಿಳಂಬ, ತ್ವರಿತ ನಿರ್ಮಾಣಕ್ಕೆ ವಿಮೋಚನಾ ಸಂಘ ಆಗ್ರಹ.
ಅಶೋಕ್ ಗಸ್ತಿ ನಿಧನಕ್ಕೆ ಸವಿತಾ ಸಮಾಜದಿಂದ ಸಂತಾಪ ಸಭೆ. ಸಮಾಜಕ್ಕೆ ಅಶೋಕ್ ಗಸ್ತಿ ದಾರಿದೀಪ. ವಿಜಯ ಭಾಸ್ಕರ್ ಇಟಗಿ. ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಮನವಿ. ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 115 ಜನರಲ್ಲಿ ಸೋಂಕು ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇಂದು ವಾರ್ತೆಗಳನ್ನು ಪ್ರಾಯಿಸಿದವರು ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು.